ಸಂಸ್ಥಾ ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಶಿಕ್ಷಕಿಯರಿಗೂ ಬರ್ತದೆ. ಸಂಸ್ಕೃತ ಭಾಷೆಯಲ್ಲಿ 7 ತರಹದ 7 ಶಬ್ದಗಳಿವೆ ಟೀಚರ್ಸ್. ಒಂದು ಇದು ಟೀಚರ್ ಅಂದ್ರೆ ಶಿಕ್ಷಕ ಅಂತ ನಾವು ಸಾಮಾನ್ಯವಾಗಿ ಅನುವಾದ ಮಾಡ್ತೇವೆ. ಅದರಲ್ಲಿ ಒಂದು ಯಾಕಂದ್ರೆ ಅದು ಅಲ್ಫಾಬೆಟಿಕಲಿ ಅಧ್ಯಾಪಕ ಆಗ್ಬೋದು ಅಥವಾ ಕೀನು ಆಗ್ಬೋದು, ಅಧ್ಯಾಪಕಿ. ಎರಡನೇದು ಆಚಾರ್ಯ ಅಥವಾ ಅದೇ ಆಚಾರ್ಯ ಮಾಡ್ಬೋದು, ಪುರುಷ ಅಥವಾ ಸ್ತ್ರೀ. ಮೂರನೇದು ಉಪಾಧ್ಯಾಯ, ಅದರಲ್ಲಿ ಉಪಾಧ್ಯಾಯ ಅಂತ ಮಾಡ್ಬೋದು. ನಾಲ್ಕನೇದು ಗುರು. ಐದನೇದು ದೃಷ್ಟ. ಆರನೇದು ಪಂಡಿತ ಅಥವಾ ಪಂಡಿತ ಅಂತ ನಾವು ಸ್ತ್ರೀ. ಏಳನೇದು ಶಿಕ್ಷಕ, ಕನ್ನಡದಲ್ಲಿ ಆದ್ರೆ ಶಿಕ್ಷಕಿ ಅಥವಾ ಬೇರೆ ಸಂಸ್ಕೃತ ಹಿಂದಿಲಾದ ಶಿಕ್ಷಿಕ. ಏಳು ಪದಗಳು, ಅದರಲ್ಲಿ ಸ್ವರದಿಂದ ಆರಂಭವಾಗುವ 3 ಪದಗಳು, ವ್ಯಂಜನದಿಂದ ಆರಂಭವಾಗುವ ಉಳಿದ 4 ಪದಗಳು. ಅಧ್ಯಾಪಕ ಅಥವಾ ಅಧ್ಯಾಪಕಿ ಅಧ್ಯಯನ ಮಾಡಿ ಅಧ್ಯಯನದ ಅಂಶಗಳನ್ನು ನೋಟ್ಸ್ ಅಂತ ಮಾಡ್ಕೋಬೇಕು. ಅದನ್ನ ಬೇರೆ ಶಿಷ್ಯ ಸಮೂಹ ಜೊತೆಗೆ ಹಂಚಿಕೊಳ್ಳೋದು. ಅಧ್ಯಾಪಕ ಅಧ್ಯಾಪಕಿ, ಅಧ್ಯಯನ ತತ್ಪಶ್ಚಾತ್ ಅಧ್ಯಾಪಕ. ಎರಡನೇದು ಇದು ಆಚಾರ್ಯ ಅಥವಾ ಆಚಾರ್ಯ. ಇದರಲ್ಲಿ ಆಚರಣೆ ನಾವೆಲ್ಲ ಕೇಳ್ಬೋದು, ಸತ್ಯಂ ವದ ಧರ್ಮಂ ಚರ ಅಂತ ಕೇಳ್ಬೋದು. ಸತ್ಯವನ್ನ ನುಡಿಯುವ, ಧರ್ಮವನ್ನು ಆಚರಿಸುವ. ಧರ್ಮ ಅಂದ್ರೆ ಇದು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಂತ. ಇದು ಮಾತೃ ಧರ್ಮ, ಪಿತೃ ಧರ್ಮ ಆಗಿರ್ಬೋದು, ಭ್ರಾತೃ ಧರ್ಮ ಆಗಿರ್ಬೋದು, ವೃತ್ತಿ ಧರ್ಮ ಆಗಿರ್ಬೋದು, ಧಾರಯಾತ್ ಇತಿ ಧರ್ಮ. ಯಾವ್ದು ನಮ್ಮನ್ನ ತಿಳ್ಕೊಳ್ತದೆ ಅದೇ ಧರ್ಮ. ಇದು ಯಾರು ಆಚರಣೆ ಮಾಡ್ತಾರೋ ಅವರು ಆಚಾರ್ಯ ಅಥವಾ ಆಚಾರ್ಯ. ಅವರನ್ನು ನೋಡಿದ್ರೆ ನಾವು ಅವ್ರ ತರ ನಾವು ಯದ್ಯದ್ ಆಚರತಿ ಶ್ರೇಷ್ಠ ತತ್ತ ದೇವೇ ತರೋ ಜನ
ಸ ಯತ್ ಪ್ರಮಾಣಂ ಕುರುತೆ ಲೋಕಃ ತದ್ ಅನುವರ್ತತೆ ಅಂತ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ಇದು ಆಚಾರ್ಯ. ಮೂರನೇದು ಉಪಾಧ್ಯಾಯ ಅಥವಾ ಉಪಾಧ್ಯಾಯ. ಒಂದು ಅಧ್ಯಾಯ ಅಂದ್ರೆ ಒಂದು ಚಾಪ್ಟರ್. ಅದು ಚಾಪ್ಟರ್ ಅಥವಾ ಅಧ್ಯಾಯವನ್ನು ಅಧ್ಯಯನ ಮಾಡಿದ ಮೇಲೆ ಅದಕ್ಕೆ ಒಂದು ತಮ್ಮದೇ ಒಂದು ಟಿಪ್ಪಣಿ ಅಥವಾ ಒಂದು ಇದು ಸೇರಿಸ್ತಾರೆ. ಅದು ಉಪ ಅಂದ್ರೆ ಸಮೀಪ ಅಂತ ನಮಗೆಲ್ಲ ಗೊತ್ತಿರ್ಬೋದು. ಉಪವಾಸ, ಉಪನಿಷತ್. ಉಪವಾಸ ಅಂದ್ರೆ ದೇವರಿಗೆ, ಭಗವಾನ್ ಅಥವಾ ಭಗವತಿ ಜೊತೆಗೆ ಸಮೀಪ ಇರೋದು, ಅದು ಉಪವಾಸ. ಉಪನಿಷತ್ ಅಂದ್ರೆ ಇಬ್ಬರು ಗುರು ಮತ್ತು ಶಿಷ್ಯರು, ಶಿಷ್ಯ ಅಥವಾ ಶಿಷ್ಯ ಜೊತೆಗೆ ಸಮೀಪ ಇದ್ದು ಅಂತ ಇದನ್ನು ಮಾಡೋದು. ಈ ಭಗವದ್ಗೀತೆ ಗೀತೋಪನಿಷತ್ ಅಂತ ಹೇಳ್ತಾರೆ. ಕೃಷ್ಣ ಮತ್ತು ಅರ್ಜುನ ಅಕ್ಕಪಕ್ಕದಲ್ಲಿ ಕೂತು ಸಂವಾದ ಇದು ಮಾಡಿದ್ರೆ ಅದು ಉಪನಿಷತ್. ಹತ್ತಿರ ಕುಳಿತುಕೊಂಡು ಇದು ಮಾಡೋದು. ಅದೇ ರೀತಿ ಉಪಾಧ್ಯಾಯ ಅಂದ್ರೆ ಅಧ್ಯಯನ ಮಾಡಿದ ಮೇಲೆ ಆ ಒಂದು ಚಾಪ್ಟರ್ ಅಥವಾ ಅಧ್ಯಾಯಕ್ಕೆ ಒಂದು ಚಿಕ್ಕ ಒಂದು ಇದನ್ನು ಟಿಪ್ಪಣಿ ಅಥವಾ ಇದನ್ನು ಟೀಕಾ ಅಂತ ಹೇಳ್ಬೋದು, ಅದನ್ನ ಏನಾದ್ರು ಸೇರಿಸ್ತಾರೆ. ಅದನ್ನು ಯಾರು ಮಾಡ್ತಾರೆ ಅದು ಉಪಾಧ್ಯಾಯ. ಅವರ ಉಪಾಧ್ಯಾಯರು ಉಪಾಧ್ಯಾಯ. ನಾಲ್ಕನೇದು ಗುರು. ಭೂ ಅಂದ್ರೆ ಅಂಧಕಾರ, ರು ಅಂದ್ರೆ ಪ್ರಕಾಶ. ಅಂಧಕಾರದಿಂದ ಪ್ರಕಾಶದ ಕಡೆ ತಗೊಂಡು ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತೇವೆ. ಅಸತೋಮ ಸದ್ಗಮಯ, ಮೃತ್ಯೋಮ ಅಮೃತಗಮಯ, ತಮಸೋಮ ಜ್ಯೋತಿರ್ಗಮಯ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಗಮಯ. ಹಾಗೆ ತಮಸೋಮ ಜ್ಯೋತಿರ್ಗಮಯ ಅದನ್ನ ಸೂಚಿಸೋದು ಇದು ಗುರು. ಭೂದಿಂದ ಋದುವರೆಗೆ ತಗೊಂಡು ಅಂಧಕಾರದಿಂದ ಪ್ರಕಾಶದ ಕಡೆ. ಐದನೇದು ದೃಷ್ಟ ಅಥವಾ ದೃಷ್ಟಾರ. ಅಂದ್ರೆ ಇದರಲ್ಲಿ ಆಂಗ್ಲ ಭಾಷೆಯಲ್ಲಿ ಇದರ ಅನುವಾದ ಅಂದ್ರೆ ವಿಷನರಿ. ಒಂದು ದೂರದೃಷ್ಟಿ ಇರ್ತದೆ. ದೂರದೃಷ್ಟಿ ಅಂದ್ರೆ ಮುಂದಿನ ಪೀಳಿಗೆ ಹೇಗಿರಬೇಕು ಅಥವಾ ಮುಂದಿನ ಶತಮಾನದಲ್ಲಿ ನಮ್ಮ ಪರಿಸ್ಥಿತಿ ಹೇಗಿರಬೇಕು. ನಮ್ಮ ಪರಿಸ್ಥಿತಿ ಅಂದ್ರೆ ಅದರ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಸಾಮಾಜಿಕ ಪರಿಸ್ಥಿತಿ ಇರ್ಬೋದು, ರಾಜನೈತಿಕ ಪರಿಸ್ಥಿತಿ ಇರ್ಬೋದು, ಅಥವಾ ನಮ್ಮ ರಕ್ಷಣಾ ಪರಿಸ್ಥಿತಿ ಹೇಗಿರಬೇಕು ಅದನ್ನು ದೃಷ್ಟ ಮಾಡುವ ಅವರು ದೃಷ್ಟ. ಆಮೇಲೆ ಪಂಡಿತ. ಪಂಡಿತ ಅಂದ್ರೆ ಎಲ್ಲ ಇದರ ಜೊತೆಗೆ ಇನ್ನೊಂದು ಇದನ್ನು ಸೇರಿಸ್ಬೋದು. ಯಾಕಂದ್ರೆ ಅದು ಶಿಕ್ಷಕ ಆದ್ಮೇಲೆ ಎಂಟನೇದ್ದು ಜ್ಞಾನಿ, ಇದು ಒಂದು ಸೇರಿಸ್ಬೋದು. ಪಂಡಿತ ಅಂದ್ರೆ ಪಂಡಿತರೇ ಒಂದು ಶ್ಲೋಕ ಇದೆ, ಪಂಡಿತ ಲಕ್ಷಣ. ಮಾತ್ರವತ್ ಪರದಾರೇಶು ಪರದ್ರವ್ಯೇಶು ಗೋಷ್ಠವತ್ ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸ ಪಂಡಿತ. ಸ ಪಂಡಿತ ಯಾ ಸ ಪಂಡಿತ ಯಾ ಸಾ ಪಂಡಿತ ಅಂತ ಹೇಳ್ಬೋದು. ಅಂದ್ರೆ ಬೇರೆ ಸ್ತ್ರೀಯನ್ನ ಅವ್ರ ವಯಸ್ಸಿನ ಪ್ರಕಾರ ಇದು ಎಲ್ಲರನ್ನೂ ತಾಯಿ ಅಂತ, ಈಗ ಚಿಕ್ಕ ಮಗುವನ್ನು ತಾಯಿ ಅಂತ ಇದು ನೋಡಂತಿದೆಯಲ್ಲ, ಅದ್ರ ಪ್ರಕಾರ ನಿಮ್ಮ ಮಗ ಅಥವಾ ಮಗಳು ಅಥವಾ ಮೊಮ್ಮಗ ಅಥವಾ ಮೊಮ್ಮಗಳು ಆ ಇದರಲ್ಲಿ. ಅದೇ ರೀತಿ ನಮ್ಮ ನೆಕ್ಸ್ಟ್ ಜನರೇಷನ್ ಆಗಿದ್ರೆ ನಮ್ಮ ನಮ್ಮ ಸೋದರ ಸೊಸೆ ಆಗಿರ್ಬೋದು ಅಥವಾ ನಮ್ಮ ಸ್ವಂತ ಪುತ್ರ ವಧು ಆಗಿರ್ಬೋದು. ಈ ತರ ಇದು ಮಾಡ್ಕೊಂಡು ಮಾತ್ರವತ್ ಪರದಾರೇಶು ಪರದ್ರವ್ಯೇಶು ಗೋಷ್ಠವತ್. ಬೇರೆಯವರ ದ್ರವ್ಯವನ್ನು, ಬೇರೆಯವರ ಸಂಪತ್ತನ್ನ ಕಲ್ಲಿನ ಸಮಾನವಾಗಿ ನೋಡುವರು. ಆತ್ಮವತ್ ಸರ್ವಭೂತೇಶು, ಎಲ್ಲರ ಜೊತೆಗೆ ಸಮಾನ ವ್ಯವಹಾರ. ಅದು ಯಾರು ಶ್ರೀಮಂತರಿರ್ಬೋದು, ಧನಿಕರಿರ್ಬೋದು, ದರಿದ್ರರಿರ್ಬೋದು, ಓದಿದವರಿರ್ಬೋದು, ಓದಿದವರಿರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಗ್ರಾಮಾಂತರ ಪ್ರದೇಶದಲ್ಲಿರ್ಬೋದು, ಅಥವಾ ಯಾವುದು ಬೇರೆ ಯಾವುದೇ ಇದು, ಅವ್ರು ಎಲ್ಲರ ಜೊತೆಗೆ ಸಮಾನ. ಇವತ್ತಿಗಾದ್ರೂ ನೋಡಿದ್ರೆ ಇಲ್ಲೇ ಪಕ್ಕದಲ್ಲೇ ಕರ್ನಾಟಕ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠ ಇದೆ. ಅದು ಯಾವುದೇ ಇದರ ನ್ಯಾಯಾಲಯದಲ್ಲಿ ಹೆಚ್ಚಾನೆಚ್ಚು ಇದು ಏನಂದ್ರೆ ಕೋರ್ಟ್ ಕೇಸ್ಗಳು ಇವೇ ಮೂರು ವಿಷಯವಾಗಿರೋದು. ಒಂದು ಸೆಕ್ಷುವಲ್ ಹರಾಸ್ಮೆಂಟ್, ಎರಡನೇದು ಡಿಸ್ಪ್ರಪೋರ್ಷನೇಟ್ ಅಸೆಟ್ಸ್, ಮೂರನೇದು ಇದರ ನೆಪೋಟಿಸಮ್ ಆರ್ ರೇಷಿಯಲ್ ಹೇಟ್ರೆಡ್. ಯಃ ಪಶ್ಯತಿ ಸ ಪಂಡಿತಾಃ ಯಃ
ಪಶ್ಯತಿ ಸಾ ಪಂಡಿತ ಮಾತ್ರವತ್ ಪರದಾರೇಶು ಪರದ್ರವ್ಯೇಶು ಗೋಷ್ಠವತ್ ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ. ಅದು ಪಂಡಿತರಿದ್ರು. ಶಿಕ್ಷಕ ಅಂದ್ರೆ ಯಾರು ಶಿಕ್ಷಣವನ್ನು ಕೊಡೋರು. ಶಿಕ್ಷಣ ಅಂದ್ರೆ ಶಿಕ್ಷಣ ಅಂದ್ರೆ ಎಜುಕೇಶನ್ ಅಥವಾ ವಿದ್ಯಾ. ವಿದ್ಯೆಗೆ ಇವನ್ ಇದ್ರದ್ದು CMDI ಇದು ಇದೆ ಶ್ಲೋಕ ಸಾ ವಿದ್ಯಾ ಯಾವ IIT ಧಾರವಾಡದ್ದು ಇದೇ ಇದೆ. ಸ್ಲೋಗನ್ ಶಬ್ದ ಶ್ಲೋಕದಿಂದ ಸ್ಲೋಗನ್ ಹಾಕೋದು. ಶ್ಲೋಕ ಸಂಸ್ಕೃತ ತತ್ಸಮ, ಸ್ಲೋಗನ್ ಇಂಗ್ಲಿಷ್ ತತ್ವ. ಶ್ಲೋಕ ಸ್ಲೋಗನ್. ಸಾ ವಿದ್ಯಾ ಯಾ ವಿಮುಕ್ತಿ. ವಿದ್ಯಾ ಇರೋದು ಸ್ತ್ರೀಲಿಂಗ ಅಂತ ಸಂಸ್ಕೃತದಲ್ಲಿ. ಅಂದ್ರೆ ಅದನ್ನ ನಾವು ಇದು ಮಾಡ್ಬೇಕಾದ್ರೆ ಅದು ಶಿಕ್ಷಣ ಅಂದ್ರೆ ಯಾವುದು ನಮಗೆ ಮುಕ್ತಿಯನ್ನು ಕೊಡುತ್ತದೆ ಅದೇ ಶಿಕ್ಷಣ ಅಥವಾ ವಿದ್ಯೆ, ಅದೇ ವಿದ್ಯೆ. ಈಗ ಚತುಷ್ಷಷ್ಠಿ ವಿದ್ಯೆ ಅದನ್ನು ಸ್ವಲ್ಪ ಅದರಲ್ಲೇ ಒಂದಿಷ್ಟು ಕೌಶಲ ಸೇರಿಸಿದ್ರೆ ಅದಕ್ಕೆ ಕಲೆ ಆಗುತ್ತೆ. ವಿದ್ಯೆ ಅಥವಾ ಶಿಕ್ಷಣ ಅದರಲ್ಲಿ ಕೌಶಲ ಸೇರಿಸಿದ್ರೆ ಕಲೆ ಆಗುತ್ತೆ. ಈಗ ಉದಾಹರಣೆಗೆ ಇದು ವಿಕ್ರಮಾದಿತ್ಯನ ಸಿಂಹಾಸನ ಮಾತಾಡ್ತೀವಿ. 32 ಇದು ಮೆಟ್ಟಿಲಿದ್ದು, ಪ್ರತಿಯೊಂದು ಮೆಟ್ಟಿಲಿನ ಎರಡೂ ಕಡೆ ಒಂದೊಂದು ಸಿಂಹ. ಅದಕ್ಕೆ ಸಿಂಹಾಸನ ಅಂತ ಇದೆ. 32 ಮೆಟ್ಟಲು, ಎಡಕ್ಕೆ ಬಲಕ್ಕೆ 32ರಲ್ಲಿ 64. ಪ್ರತಿಯೊಂದು ಸಿಂಹವು ಒಂದು ಕಲೆಯ ಪ್ರತೀಕ ಅಂತ ಹೇಳ್ತಾರೆ. ಚತುಷ್ಷಷ್ಠಿ ಕಲೆಗಳು ಅಂತ ಹೇಳ್ತಾರೆ. ಹಾಗೆ ಅದರಿಂದ ಒಂದು ಯಾವುದಾದ್ರೂ ವಿದ್ಯೆ ಅಥವಾ ಶಿಕ್ಷಣದಿಂದ ಕೌಶಲತೆ, ಸ್ಕಿಲ್ ಅದು ಸೇರಿದ ಮೇಲೆ, ಈಗ ಶ್ರೀರಾಮಚಂದ್ರ ತಾಯಿ ಹೆಸರು ಕೌಶಲ್ಯ, ಪ್ರಾಯಶಃ ಸ್ಕಿಲ್ ಇದರಿಂದನೇ ಕೌಶಲ್ಯ ಅಂತ ಹೆಸರು ಬಂದಿರ್ಬೋದು. ನಿನ್ನೆ ಒಬ್ರು ಯಾರು ಹೇಳ್ತಾ ಇದ್ರು ಕೌಶಲ್ಯ ಹುಟ್ಟಿದ್ದು ಈಗಿನ ಛತ್ತೀಸ್ಗಢದಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ವಿದ್ಯೆ ಅಥವಾ ಶಿಕ್ಷಣ ಪ್ಲಸ್ ಕುಶಲತಾ, ಕೌಶಲ್ಯ ಎರಡೂ ಸೇರಿದ್ರೆ ಅದು ಕಲೆ ಆಗ್ತದೆ. ಈ ಕಲೆಗಳಲ್ಲಿ 64 ಕಲೆಗಳು, ಚತುಷ್ಷಷ್ಠಿ ಕಲೆಗಳು. ಹಾಗೆಯೇ ಅದರಲ್ಲಿ ವಿಕ್ರಮಾದಿತ್ಯನ ಸಿಂಹಾಸನ ಅಂದ್ರೆ 32 ಮೆಟ್ಟಿಲುಗಳು. ಪ್ರತಿಯೊಂದು ಮೆಟ್ಟಿಲು ಸುಮಾರು ಒಂದು 5 ಇಂಚ್ ಇರ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ 6 ಇಂಚಿಂದ ಇರ್ತದೆ ಒಂದು ಮೆಟ್ಟಿಲಿನ ಎತ್ತರ. ಅದರ ರಾಜ ಆರಾಮವಾಗಿ ಇರ್ಬೋದು, ಏನೋ ಇದಿಲ್ಲದೆ, ಟೆನ್ಷನ್ ಇಲ್ಲದೆ, ಲೆಸ್ ಟೆನ್ಷನ್ ಮೋರ್ ಅಟೆನ್ಷನ್ ಅಂತ ಹೇಳ್ತಲ್ಲ ಆ ಥರ. 32 ಐದ್ಲೆ 160 ಇಂಚು. 160 ಇಂಚ್ ಅಂದ್ರೆ ಎಷ್ಟಾಯ್ತು ಅಂದ್ರೆ ಅದಕ್ಕೆ 12 ಭಾಗ ಮಾಡಿದ್ರೆ 13 ಇಂಚ್ ಅಂದ್ರೆ 156 ಇಂಚ್ ಆಯ್ತು. 13 ಅಡಿ 4 ಇಂಚ್, ಸುಮಾರು 13ರಿಂದ 13.5 ಅಡಿ ಇಷ್ಟು ಎತ್ತರದ ಒಂದು ಸಿಂಹಾಸನ. ಅದೆಲ್ಲ ಹೂತು ಹೋಗಿತ್ತಂತೆ. ನಿಮ್ಗೆ ಗೊತ್ತಿರ್ಬೋದು, ವಿಕ್ರಮಾದಿತ್ಯನ ಸಿಂಹಾಸನ ಹೂತು ಹೋಗಿತ್ತಂತೆ, ಭೂಮಿಯಲ್ಲೇ ಇದಾಗೋದು. ಒಬ್ಬ ಗೋಪಾಲಕ ದನ ಕಾಯೋನು ಅದರ ಮೇಲೆ ನಿಂತಾಗ, ಅದು ಹೂತು ಹೋಗಿದ್ದು ಮಂಡಿ ಮೇಲೆ ನಿಂತಾಗ ಅವನು ಇದು ತುಂಬಾ ತಾರ್ಕಿಕವಾಗಿ ಮಾತಾಡೋದು. ಕೆಳಗಡೆ ಬಂದ್ರೆ ಒಂದು ಒಕ್ಯಾಬುಲರಿ ಬರೋದು ಹೀಗೆ. ಅದು ಯಾಕಂದ್ರೆ ಅದು ಆ ಸಿಂಹಾಸನದ ಇದು ಮಹತ್ವ ಅನ್ನೋದು ಹೇಳ್ತಾರೆ. ಅದೇ ಸಾ ವಿದ್ಯಾ ಯಾವ ವಿಮುಕ್ತ ಇದು ವಿದ್ಯಾ ಅರ್ಥಾತ್ ಶಿಕ್ಷಣ ಪ್ಲಸ್ ಕುಶಲತಾ ಸೇರಿಸಿದ್ರೆ ಕಲೆ ಆಗ್ತದೆ. ಅದನ್ನು ಕೊಡುವವರು ಶಿಕ್ಷಕ. ಜ್ಞಾನಿ ಅಂದ್ರೆ ಇದು ಪಂಡಿತರ ಇದು ಯಾರ ಜ್ಞಾನ ಇದೆ. ನಹಿ ಜ್ಞಾನೇನ ಸದೃಶಂ ಅಂತ ಒಂದು ಶ್ಲೋಕ ಬರ್ತದೆ. ಬೆಂಗಳೂರು ಯೂನಿವರ್ಸಿಟಿಯ ಒಂದು ಧ್ಯೇಯವಾಕ್ಯನು ನಹಿ ಜ್ಞಾನೇನ ಸದೃಶಂ. ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಅಂತ ಒಂದು ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ. ಜ್ಞಾನಾಗ್ನಿಯಿಂದ ಎಲ್ಲ ಇದು ಕರ್ಮಗಳನ್ನ ಇದಾಗಿಬಿಡ್ತದೆ. ಅಂದ್ರೆ ಅವರು ಆಗ ಅಂದ್ರೆ ಮುಕ್ತರ ಥರ ಅಂದ್ರೆ ನೋಡ್ತಾ ಇರ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಆದ್ರೆ ಸ್ವತಃ ಅವರು ಇದು ಮಾಡ್ಲಿಕ್ಕೆ ಹೋಗೋದು. ಯಾಕಂದ್ರೆ ಬೇರೆ ಅದು ಇದು ಸಾತ್ವಿಕ ಇದಕ್ಕೆ ಲೋಕಕ್ಕೆ ಹೋಗ್ತಾರೆ. ಅವ್ರು ಕೆಳಗಡೆ ಅವ್ರ ಇದನ್ನ ಮಾಡೋ, ಅವರಿಂದ ಪ್ರೇರಣೆ ತಗೊಂಡು ಇದು ಮಾಡೋರು ಸಾಕಷ್ಟು ಜನ ಇರ್ತಾರೆ. ಇದು ಶಿಕ್ಷಕರ ಇದು 8 ಶಬ್ದಗಳು, ಕೇವಲ ಸಂಸ್ಕೃತದಲ್ಲಿ 8 ಶಬ್ದಗಳಿವೆ.
ಒಂದು ಇಂಗ್ಲೀಷಲ್ಲಿ ಅಂದರೆ ಯಾರು ಟೀಚ್ ಮಾಡ್ತಾರೋ ಯಾರು ಎಜುಕೇಟ್ ಮಾಡ್ತಾರೋ ಅಥವಾ ಇದನ್ನು ಟೀಚರ್, ಒನ್ ಹೂ ಟೀಚರ್ಸ್ ಇಸ್ ಎ ಟೀಚರ್, ಒನ್ ಹೂ ಎಜುಕೇಟ್ಸ್ ಇಸ್ ಎನ್ ಎಜುಕೇಟರ್ ಅಷ್ಟೇ. ಅದು ಹೇಗೆ ಇಂಗ್ಲೀಷಲ್ಲಿರೋ 2 ಶಬ್ದಗಳು ಸಂಸ್ಕೃತದಲ್ಲಿ ಭಾರತೀಯ ಪರಂಪರೆಯಲ್ಲಿ 8 ಶಬ್ದಗಳು. ಸೊ ಇದರ ಜೊತೆಗೆ ಇನ್ನೂ ಒಂದು ಅಂದರೆ ಇದು ಇದೆ ಏನು 5 ಕ್ಲಾಸಸ್ ಆಫ್ ಟೀಚರ್ಸ್. ಟೀಚರ್ಸ್ ಅಲ್ಲಿ 5 ಪ್ರಕಾರಗಳು. ಅದರಲ್ಲಿ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ seven names for teachers. ನಂತರ 5 types of teachers. ಟೈಪ್ಸ್ ಅನ್ನೇ ಅಥವಾ ಕ್ಲಾಸಸ್ ಅನ್ನೇ. ಇದರಲ್ಲಿ ವರ್ಸ್ಟ್ ಇಂದ ಇದ್ರ ಮೇಲೆ ಬರುವ ಅದು ಲೋಯೆಸ್ಟ್ ಇದ್ದದ್ದು 1. ಇವೆಲ್ಲ ಸೂಪರ್ಲೇಟಿವ್ ಇದ್ದದಕ್ಕೆ ದಿ ಅಂತ ಬರ್ತದೆ. ವರ್ಸ್ಟ್ ಅದಕ್ಕಿಂತ ಮೇಲೆ ಇದ್ದದ್ದು ಬ್ಯಾಡ್, ನಡುವೆ ಇದ್ದದ್ದು ಆವರೇಜ್, ಅದಕ್ಕಿಂತ ಮೇಲೆದು ಗುಡ್, ಸರ್ವೋತ್ಕೃಷ್ಟವಾಗಿದ್ದು ಗ್ರೇಟ್. ಎಲ್ಲ ಬೇಕಿದ್ರೆ ಎಲ್ಲ 5 ಅಕ್ಷರಗಳನ್ನು ನೀವು ಕ್ಯಾಪಿಟಲ್ ಬರಬೇಕು. ಅದಾದ್ಮೇಲೆ ಟೀಚರ್, the worst teacher ಇಲ್ಲಿ ಕಂಪ್ಲೇಂಟ್ಸ್. ಬರೀ ಅದು ಹಂಗಿಲ್ಲ, ಇದು ಯಾವ್ದು ಅದು ಇಲ್ಲ, ಇದು ಇಲ್ಲ, ತನ್ನನ್ನು ಬಿಟ್ಟು ಉಳಿದ ಎಲ್ಲರ ಬಗ್ಗೆ ಇದು ದೂರ ಅಥವಾ ಆರೋಪ ಮಾಡ್ತಾರೆ. ಬ್ಯಾಡ್ ಟೀಚರ್ ಟೆಲ್ಸ್, ಬರೀ ಇದು ಉದು ಶಂಕ ಅಂತ ಹೇಳ್ತಾರಲ್ಲ ಹಾಗೆ. ಆವರೇಜ್ ಟೀಚರ್ ಎಕ್ಸ್ಪ್ಲೇನ್ಸ್. ನಾವು ಎಷ್ಟೋ ಸಲ ಎಲ್ಲಿಯವರಿಗೆ ಒಂದು ನಮ್ಮ ಸಂಕುಚಿತ ದೃಷ್ಟಿಕೋನ, ಯಾರು ಎಕ್ಸ್ಪ್ಲೇನ್ ಮಾಡ್ತಾರೋ ಅವರೇ ತುಂಬ ಒಳ್ಳೆ ಟೀಚರ್, ಅದೇ ಆವರೇಜ್ ಟೀಚರ್. ಈ ಗುಡ್ ಟೀಚರ್ ಡೆಮಾನ್ಸ್ಟ್ರೇಟ್ಸ್. ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್. ಇದರ ಮೇಲೆ ಇನ್ನೂ ಒಂದು ಇದೆ, ಜೀನಿಯಸ್ ಈಸ್ 1% ಇನ್ಸ್ಪಿರೇಷನ್, 99% ಪರ್ಸ್ಪಿರೇಷನ್. ಒಂದು ಪರ್ಸೆಂಟ್ ಇನ್ಸ್ಪಿರೇಷನ್ ಅಂತ ಪ್ರೇರಣೆಯನ್ನು ತಗೊಂಡು ಅದರ 99 ಪ್ರಮಾಣದಲ್ಲಿ, ಹೆಚ್ಚು ಕಡಿಮೆ 100 ಅಂತ ಹೇಳ್ಬೋದು, ಅದರ 100 ಪಟ್ಟು ಶ್ರಮ ಪಡ್ತಾರೆ, ಅವರ ಜೀನಿಯಸ್ ಆಗ್ತದೆ. ಅವರಿಂದನೇ ಜನರೇಷನ್ಸ್ ಟುಗೆದರ್ ಏನಾದ್ರು ಒಂದು ಪರಿವರ್ತನೆ, ಒಂದು ಯೋಗ್ಯ ಪರಿವರ್ತನೆ ಮಾಡಬಹುದು. ಆ ಪರಿವರ್ತನೆಯಿಂದನೇ ಅದರಿಂದ ಸಂಸ್ಥೆಗಳ ನಿರ್ಮಾಣನೂ ಆಗ್ತದೆ, ರಾಷ್ಟ್ರದ ನಿರ್ಮಾಣನೂ ಆಗ್ತದೆ. ಅದಕ್ಕೆ ಇದರಲ್ಲಿ ನೋಡಿ, ವರ್ಸ್ಟ್, ಬ್ಯಾಡ್, ಆವರೇಜ್, ಗುಡ್, ಗ್ರೇಟ್, ಈ ತರ ಒಂದು 5 ಬೆರಳನ್ನ ಅಂತ ನಾವು ನಮ್ಮ ಕೈಯಲ್ಲಿರೋ 5 ಬೆರಳನ್ನ ಹಿಡಿದ್ರೆ ಇದೊಂದು, ಇದು ಹಾರಿಜಾಂಟಲ್, ಇದು ಆವರೇಜ್ ಟೀಚರ್. ವರ್ಸ್ಟ್, ಬ್ಯಾಡ್, ಆವರೇಜ್, ಗುಡ್, ಗ್ರೇಟ್. ಇದು 5 ಕ್ಲಾಸಸ್ ಆಫ್ ಟೀಚರ್ಸ್.
ಇನ್ನು ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರಾಸೆಸ್ ಬಗ್ಗೆ ಒಂದು ಶ್ಲೋಕ ಇದೆ. ಅಂದರೆ ಕ್ವಾರ್ಟರ್ಸ್ ಯಾವುದು 4 ಕ್ವಾರ್ಟರ್ಸ್ ಆಫ್ ಲರ್ನಿಂಗ್ ಅಥವಾ ಅದು 4 ಸ್ಟೇಜಸ್ ಆಫ್ ಲರ್ನಿಂಗ್. Four stages of teaching learning. ಇದು ಶಿಕ್ಷಣ, ಇದು ಪ್ರಧಾನ, ಇದು ಗ್ರಹಣ. ಟ್ರಾನ್ಸ್ಮಿಟರ್ ರಿಸೀವರ್ ಅಂತ ಹೇಳ್ತಾರೆ. ಯಾಕೆ ಯಾವುದೇ ಅಂತ ಇದರಲ್ಲಿ ನಮ್ಮ ಮೊಬೈಲ್ ಫೋನ್ ಇರ್ಬೋದು ಅಥವಾ ಒಂದು ನಾರ್ಮಲ್ ಫೋನ್ ಇರ್ಬೋದು, ಅಲ್ಲಿ ಒಂದು ಟ್ರಾನ್ಸ್ಮಿಟರ್ ಇರ್ತದೆ, ಅದರ ಮುಖಾಂತರ ನಾವು ಮಾತಾಡ್ತೀವಿ. ಇನ್ನೊಂದು ರಿಸೀವರ್ ಇರ್ತದೆ, ಅದರ ಮುಖಾಂತರ ನಾವು ಬೇರೆಯವ್ರು ಮಾತಾಡೋದನ್ನು ನಾವು ಗ್ರಹಿಸ್ತೀವಿ. ಗ್ರಹಣ ಟೀಚಿಂಗ್ ಲರ್ನಿಂಗ್. ಸೊ ಇದರಲ್ಲಿ ನಾವೇನು ಹೇಳ್ಬೋದು ಅಂದರೆ ಒಂದು ಶ್ಲೋಕ ಇದೆ ಇದ್ರ ಬಗ್ಗೆನೂ. ಸರ್ಕಲ್ ಇದು ಮಾಡಿದ್ರೆ ಇದು ಮೊದಲನೇ ಇದು ಕ್ವಾಡ್ರೆಂಟ್ 1. ಇದರಲ್ಲಿ ಆಚಾರ್ಯ ಪಾದಮಾದತ್ತೆ. ಆಚಾರ್ಯ ಅಂದ್ರೆ ನಾವು ಮೊದಲೇ ಹೇಳಿ, ಯಾರು ಆಚರಣೆ ಮಾಡ್ತಾರೆ ಅವರು ಆಚಾರ್ಯ ಅಥವಾ ಆಚಾರ್ಯ. ಪಾದಂ ಆದತ್ತೆ ಅಂದ್ರೆ ಫಸ್ಟ್ ಕ್ವಾರ್ಟರ್ ಆಫ್ ಇದು ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ಇದರಲ್ಲಿ ನಾವೇನು ಹೇಳ್ಬೋದು ಅಂದ್ರೆ ಆಚಾರ್ಯ ಪಾದಂ ಆದತ್ತೆ. ಅಂದ್ರೆ ಕನಿಷ್ಠ ಯಾರು ಆಚಾರ್ಯರು, ಯಾರು ಶಿಕ್ಷಕರು, ಯಾರು ಗುರುಗಳು ಇರ್ತಾರೆ, ಕನಿಷ್ಠ ಆಸಕ್ತಿಯನ್ನಾದರೂ ನಿರ್ಮಾಣ ಮಾಡಬೇಕು. ಅದು ಆಚಾರ್ಯ ಅಥವಾ ಆಚಾರ್ಯ ಅವರ ಕನಿಷ್ಠ ಇದು ರಿಕ್ವೈರ್ಮೆಂಟ್. ಆಮೇಲೆ ಎರಡನೇದ್ದು ಇಲ್ಲಿ ಈ ಥರ ನೀವು ಹೇಳ್ಬೋದು, ಹೀಗೆ ಪಾದಂ ಶಿಷ್ಯ ಸ್ವಮೇಧಯ. ಇಲ್ಲಿ ಶಿಷ್ಯ ಸ್ವಮೇಧಯ. ಸೆಲ್ಫ್ ಇಂಟೆಲೆಕ್ಟ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತುಂಬಾ ಎಲ್ಲ ಆರ್ಟಿಫಿಷಿಯಲ್, ಕೃತ್ರಿಮ ಬುದ್ಧಿಮತ್ತ. ಇದು ಸೆಲ್ಫ್ ಇಂಟೆಲೆಕ್ಟ್ ಅಂದ್ರೆ ಇಟ್ ಇಸ್ ರಾ ಇಂಟೆಲಿಜೆನ್ಸ್ ಆರ್ ಸೆಲ್ಫ್ ಇಂಟೆಲಿಜೆನ್ಸ್. ಅಂದ್ರೆ ಅದು ಯಾವ ವಾತಾವರಣದಲ್ಲಿ ಮಾಡಿದಾಗ ತಂತಾನೆ ತರ್ಕ ಅದರಿಂದ ಬರುವಂತ ಇದು ಪಾದಂ ವಿಶ್ವಸ್ವಾಮಿ ಇದೆ. ಆಮೇಲೆ ಮೂರನೇದು ಕಾಲೇನ ಪಾದಮಾದತ್ತೆ. ಮೂರನೇ ಇದು ಕಾಲೇನ ಪಾದಂ ಆದತ್ತೆ. ಇದು ಕೊನೆ ಮತ್ತು 4ನೇ ಕ್ವಾರ್ಟರ್, 4th ಕ್ವಾರ್ಟರ್ ಏನಿದೆ, ಪಾದಂ ಸ ಬ್ರಹ್ಮಚಾರಿಭಿಃ. ಇದು ಶ್ಲೋಕ. ಆಚಾರ್ಯ ಪಾದಮಾದತ್ತೆ, ಪಾದಂ ಶಿಷ್ಯ ಸ್ವಮೇಧಯ, ಇದು ಮೊದಲನೇ ಪಂಕ್ತಿ. ಕಾಲೇನ ಪಾದಮಾದತ್ತೆ, ಪಾದಂ ಸ ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂದ್ರೆ ಯಾರು ಮದುವೆ ಮಾಡ್ಕೊಳ್ಳೋದೇ ಇದ್ರ ಅದಂತ. ಬ್ರಹ್ಮ ಅಂದ್ರೆ ಕ್ರಿಯೇಟರ್. ಈಗ ಇಂಗ್ಲಿಷ್ ಅಲ್ಲಿ ಇದಕ್ಕೆ ದೇವರಿಗೆ ಒಂದು 3 ಅಕ್ಷರದ ಶಬ್ದ ಇದೆ, ಗಾಡ್, GOD.
ಅದನ್ನು ನಾವು ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳ್ಬೋದು. ಜಿ ಅಂದರೆ ಜನರೇಟರ್, ಸೃಷ್ಟಿಕರ್ತ ಬ್ರಹ್ಮ. ಓ ಅಂದರೆ ಆಪರೇಟರ್, ಸ್ಥಿತಿಕರ್ತ ವಿಷ್ಣು. ಡಿ ಅಂದರೆ ಡಿಸ್ಟ್ರಾಯರ್, ಲಯಕರ್ತ ಶಿವ. ಯೋಗ್ಯವಾದ ಸೃಷ್ಟಿಯಾಗಬೇಕು, ಅಪೇಕ್ಷಣೀಯ ಸ್ಥಿತಿ ಸೃಷ್ಟಿಯಾಗಬೇಕು. ಈ ಪ್ರತಿದಿನ ರಾತ್ರಿ ಆದಮೇಲೆ ಅಪೇಕ್ಷಣೀಯ ಅಂದರೆ ಸೂರ್ಯೋದಯದಿಂದ ಸೃಷ್ಟಿಯಾಗ್ತದೆ. ಸ್ಥಿತಿ ಕೆಲವೊಂದು ಇವನ್ನ ಮೇಂಟೈನ್ ಆಗುತ್ತೆ. ಸ್ಥಿತಿ ಓ ಆಪರೇಟರ್. ಡಿ ಡಿಸ್ಟ್ರಾಯರ್ ಅಂದ್ರೆ ಯಾವುದು ಅನಪೇಕ್ಷಣೀಯ ಕೆಲವೊಂದು ಇವು ಲಯವಾಗ ನಾಶವಾಗ. ಜಿ ಓ ಡಿ ಸೃಷ್ಟಿ ಸ್ಥಿತಿ ಲಯ ತ್ರಿಮೂರ್ತಿ ಅಂತ ಹೇಳ್ತಾರೆ. 3 ಅಕ್ಷರ ಗಾಡ್. ಹಾಗೆ ಯಾರು ಕ್ರಿಯೇಟಿವ್ ಇದರಲ್ಲಿ ಇರ್ತಾರೋ ಅವರು ಬ್ರಹ್ಮಚಾರಿ. ಬ್ರಹ್ಮ ಪ್ಲಸ್ ಆಚರಣ ಬ್ರಹ್ಮಚಾರಿ. ಬ್ರಹ್ಮಚಾರಿ ಅಂದ್ರೆ ಕ್ರಿಯೇಟಿವ್ ಅಂದ್ರೆ ಪಾಸಿಟಿವ್ ಕ್ರಿಯೇಟಿವ್ ಆಗಿ ಪ್ರತಿಯೊಂದರಲ್ಲೂ ಒಂದು ಇದನ್ನು. ಈಗ ಉದಾಹರಣೆ ನಮ್ಮ ಇವರದ್ದು ಅದು ದಿವಂಗತ ಪೇಜಾವರ ಸ್ವಾಮೀಜಿ, ವಿಶ್ವೇಶತೀರ್ಥ ಶ್ರೀಪಾದ ಅವರ ಒಂದು ಮಾತಾಡಿದೆ. ಏನು ಹೇಳಿದೆ ಅಂದ್ರೆ, ಇವನ್ ದ ವರ್ಸ್ಟ್ ಪಾಸಿಬಲ್ ವಾಚ್ ಶೋಸ್ ರೈಟ್ ಟೈಮ್ ಟ್ವೈಸ್ ಎ ಡೇ. ವರ್ಸ್ಟ್ ಪಾಸಿಬಲ್ ವಾಚ್ ಅಂದ್ರೆ ಅದಕ್ಕೆ ನಡೆಯೋದೇ ಇಲ್ಲ, ನಿಂತು ಹೋಗ್ಬೇಕು. ಆದರೆ ಅದರಲ್ಲಿ ಇದು ಇದೆ, ಒಂದು ಅವರ್ ಹ್ಯಾಂಡ್ ಇದೆ, ಒಂದು ಮಿನಿಟ್ ಹ್ಯಾಂಡ್, ಸೆಕೆಂಡ್ ಹ್ಯಾಂಡ್ ಇರ್ಬೋದು, ಇರದೇ ಇರ್ಬೋದು. ಅದು ಕೂಡ ಹಗಲಿನಲ್ಲಿ ಒಮ್ಮೆ, ರಾತ್ರಿ ಒಮ್ಮೆ, 2 ಸಲ ಸರಿಯಾದ ಸಮಯ ತೋರಿಸ್ತದೆ. ಅದು ಇದು ಪಾಸಿಟಿವ್ ಕ್ರಿಯೇಟಿವ್ ಇದು. ಒಬ್ಬರು ನಮ್ಮ ಅಪೇಕ್ಷೆನ ಅಷ್ಟ ಕನಿಷ್ಠ ಮಾಡಿದ್ರೆ ಆಗ ಈ ಒಂದು ಬ್ರಹ್ಮಚಾರಿ ಕ್ರಿಯೇಟಿವ್ ಇದು ಪಾಸಿಟಿವ್ ಔಟ್ಲುಕ್ ಬರ್ತದೆ. ಸೊ ಹಾಗೆ ದೀಸ್ ಆರ್ 4 ಸ್ಟೇಜಸ್ ಆಫ್ ಟೀಚಿಂಗ್ ಲರ್ನಿಂಗ್. ಈಗ ನಾನು ಇಷ್ಟೊಂದು ನಾನು ರಾತ್ರಿ ಒಂದು ಕೆಲವು ಸಲ ವಿಶೇಷತೆ ಹೊಸದಾಗಿ ಸೇರಿಕೊಂಡ ಶಿಕ್ಷಕರು, ಶಾಲಾ ಶಿಕ್ಷಕರು ಇರ್ಬೋದು, ಕಾಲೇಜ್ ಶಿಕ್ಷಕರು ಇರ್ಬೋದು, ಅಥವಾ ವಿಶ್ವವಿದ್ಯಾಲಯ ಶಿಕ್ಷಕ ಇರ್ಬೋದು. ನಾನು 3 ಗಂಟೆ ಅಥವಾ 6 ಗಂಟೆ ಇದು ತಯಾರಿ ಮಾಡಿ ಏನೋ ಒಂದು ನೋಟ್ಸ್ ಮಾಡಿ ಇದು ಮಾಡಿದೆ. ಇದು ನೋಡಿದ್ರೆ ಶಾಲೆಯಲ್ಲಿ ನೋಡಿದ್ರೆ ನಿದ್ದೆ ಹೊಡಿತಾ ಇದ್ದಾರೆ, ಇಲ್ಲ ಮೊಬೈಲ್ ಏನೇನು ನೋಡ್ತಾ ಇದ್ದಾರೆ ಅಂತ ನಮ್ಗೆ ಕೆಲವು ಸಲ ತುಂಬಾ ಕೋಪ ಬರ್ತದೆ, ದುಃಖ ಆಗ್ತದೆ. ದುಃಖನೂ ಆಗ್ಬೋದು, ದುಃಖ ಪ್ಲಸ್ ಕೋಪನೂ ಆಗ್ಬೋದು, ಅಥವಾ ಕೋಪ ಆಗ್ಬೋದು, ಏನಾಗ್ಬೋದು. ಆಗ ನಾವು ಇವರು ವಿದ್ಯಾರ್ಥಿ ಮೇಲೆ ನಾವು ರೇಗಾಡ್ಬೋದು, ಅಥವಾ ಅವ್ರಿಗೆ ಶಿಕ್ಷೆನೂ ಕೊಡ್ಬೋದು. ಆ ಶಿಕ್ಷೆ ಕೊಡೋದ್ರಿಂದ ನಮಗೂ ನಮ್ಮ ಮೇಲೆ ಏನು ಕೇಸ್ ಆಗ್ಬೋದು, ಏನ್ ಬೇಕಾದ ಆಗ್ಬೋದು. ಅದೇ ಅದರಲ್ಲಿ ಪಾಸಿಟಿವ್ ಆಗಿ ಇವತ್ತಿಲ್ಲದೆ ಹೋದ್ರೆ ನಾಳೆ ಅಥವಾ ನಾಳೆ ಇಲ್ಲಿ ಹೋದ್ರೆ ಮುಂದಿನ ತಿಂಗಳಾದ್ರೆ, ಅಥವಾ ಮುಂದಿನ ತಿಂಗಳಲ್ಲಿ ಹೋದ್ರೆ ಮುಂದಿನ ವರ್ಷ ಆದ್ರು ಇದು ಮಾಡ್ತಾರಂತ ಏನೋ ಒಂದು ಪಾಸಿಟಿವ್ ಅಂತ ಒಟ್ಟು ಇಟ್ಕೊಂಡ್ರೆ ಆಗ ಅದು ನಗ್ನತೆ ಮಾಡ್ತಾ ಇದ್ರೆ. ಯಾಕಂದ್ರೆ ಅದು ಪಾದಂಸ ಬ್ರಹ್ಮಚಾರಿ, ಇದು 4 ಸ್ಟೇಜಸ್ ಆಫ್ ಟೀಚಿಂಗ್ ಲರ್ನಿಂಗ್. ಇನ್ನು ಇದು ಇದೆ ಏನಂದ್ರೆ, ಇದು ಗೆಟ್ ವಾಟ್ ಯು ಲೈಕ್ ಆರ್ ಲೈಕ್ ವಾಟ್ ಯು ಗೆಟ್. ನಮ್ಮ ಪ್ರಯತ್ನಗಳನ್ನ ನಾವು ಸರಿಯಾಗಿ ಮಾಡಿದ್ರೆ, ಚಾನಲೈಸ್ ಮಾಡಿದ್ರೆ, ಈಗ ಒಂದು ಕಬ್ಬಿಣ ಮತ್ತು ಅಯಸ್ಕಾಂತ, ಐರನ್ ಅಂಡ್ ಮ್ಯಾಗ್ನೆಟ್ ನಡುವೆ ವ್ಯತ್ಯಾಸ ಏನಂದ್ರೆ, ಕಬ್ಬಿಣದಲ್ಲೇ ಎಲ್ಲ ಪಾರ್ಟಿಕಲ್ಸ್ ಇದೆ, ತಮ್ಮ ಪಡೀತಾವಿವೆ ಅಷ್ಟೇ, ಅಂದ್ರೆ ಸಾಲಿಡ್ ಒಂದು ಶೇಪ್, ಒಂದು ಸೈಜ್ ಮಾಡ್ಕೊಂಡು ಅದರಲ್ಲಿ. ಅದೇ ಅಯಸ್ಕಾಂತ ಅಂದ್ರೆ ಅದರಲ್ಲಿ ಅವೇ ಪಾರ್ಟಿಕಲ್ಸ್ ಎಲ್ಲ ಓರಿಯೆಂಟ್ ಆಗಿದೆ, ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ. ಯಾವುದೇ ಅದನ್ನ ಇದನ್ನಿಟ್ರೆ, ನೀವು ಬೇರೆ ಒಂದು ಪಾರ್ಟಿಕಲ್ ಇಟ್ಟರೆ ಅದೊಂದು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅದು ಇದರಲ್ಲಿ ನಿರ್ಮಾಣ. ಕಬ್ಬಿಣ ಮತ್ತು ಅಯಸ್ಕಾಂತ. ನಾವು ಅಯಸ್ಕಾಂತ ಥರ ಅಷ್ಟು ನಮ್ಮನ್ನು ನಾವು ಅದನ್ನು ಓರಿಯೆಂಟ್ ಮಾಡಿಕೊಂಡು ಫೋಕಸ್ ಹಾಗೆ ಮಾಡಿದ್ರೆ ಆಗ ಏನಾಗ್ತದೆ ಅಂದರೆ, ನಾವು ಇದು ಒಂದು ಒಳ್ಳೆ ಇದನ್ನೇ ಮಾಡ್ಬೋದು. ಆಗ ನಮ್ಮ ಮಾತಿಗೂ ಬೆಲೆ ಬರ್ತದೆ, ಒಂದು ವೇಟೇಜ್ ಅಂತ ಇರ್ತದೆ. ಆಗ ನಾವು ಏನು ಅಂತ ಹೇಳಿದ್ರು ಕೂಡ ಅದಕ್ಕೆ ಬೇರೆಯವರು ಇದನ್ನ ಗಮನ ಕೊಟ್ಟು ಕೇಳ್ತಾರೆ. ಆಗ ಅದರಿಂದ ಇಲ್ಲ ಇವರು ಹೇಳಿದ್ರು ಅದನ್ನೇ. ಯಾಕಂದ್ರೆ ಇಲ್ಲಿ ಗ್ರೇಟ್ ಟೀಚರ್ಸ್ ಅಂದ್ರೆ ಯಾರು? ಈ ಶಂಕರಾಚಾರ್ಯರು, ವಿವೇಕಾನಂದರು, ಸ್ವಾಮಿ ವಿವೇಕಾನಂದರು, ಅಥವಾ ಬುದ್ಧ, ಶಂಕರ, ಇವರೆಲ್ಲ ಅವ್ರು ಏನು ಹೇಳಿದ್ರು ಅವ್ರು ಯಾವಾಗೋ ಹೇಳಿರ್ಬೋದು. ಕೃಷ್ಣ, ಬುದ್ಧ,
ಆದಿಶಂಕರಾಚಾರ್ಯ ಅಥವಾ ಇವನ್ ಮಧ್ವಾಚಾರ್ಯ ರಾಮಾನುಜಾಚಾರ್ಯ ಇರ್ಬೋದು, ಅಥವಾ ಮತ್ತೆ ಬೇರೆ ಭಾರತಾಚಾರ್ಯ ಯಾರೇ ಇರ್ಬೋದು. ಅದು ಆಮೇಲೆ ಈಗಿನ ರೀಸೆಂಟ್ ಅಂದರೆ ಸ್ವಾಮಿ ವಿವೇಕಾನಂದ. ಕೆಲವೊಂದು ಉದಾಹರಣೆ. ಒಂದು ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್. ಎಷ್ಟೋ ಸಲ ಒಬ್ಬರು ಕೇಳಿದ್ರಂತೆ, ಸೊ ನಿನ್ನೆ ಹೆಸರೇನು ಅಂತ ಕೇಳಿದ್ರೆ ಅವ್ರು ಹೇಳಿದ್ರೆ ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು, ಅದನ್ನು ಹೇಳಿದ್ರು. ನಿಮ್ಮ ಇದು ಅಜ್ಜ ಅಥವಾ ಅಜ್ಜಿ, ತಾತ ಅಥವಾ ಇದು ಪಿತಾಮಹ, ಪಿತಾಮಹಿ, ಮಾತಾಮಹ, ಮಾತಾಮಹಿ, ಅದನ್ನು ಹೇಳಿದರು. ಅವರು ತಂದೆ ತಾಯಿಯಾಗಿ ಸ್ವಲ್ಪ ತಡವರಿಸಿದ್ರು. ಯಾಕೆಂದ್ರೆ ನಾವು ಇದು ಹೋದಂಗೆ ಜಾಸ್ತಿ ಆಗ್ತದೆ. ತಂದೆ ತಾಯಿ ಇಬ್ರು, ಆಮೇಲೆ ನಮ್ಮ ಇದು ಅಜ್ಜ ಅಜ್ಜಿಯವರು ಇಬ್ರು ಅಜ್ಜಂದ್ರು, ಇಬ್ರು ಅಜ್ಜಿಯಂದ್ರು, 4 ಜನ. ಮುತ್ತಜ್ಜ ಅಥವಾ ಮುತ್ತಜ್ಜಿ ಅಂದ್ರೆ 8 ಜನ ಬರ್ತಾರೆ. ಅದು ಪ್ರಪಿತಾಮಹ, ಪ್ರಪಿತಾಮಹಿ, ಪ್ರಮಾತಾಮಹ, ಪ್ರಮಾತಾಮಹಿ, ಅದರಲ್ಲಿ 8 ಜನ ಬರ್ತಾರೆ. ಅವ್ರು ನೆಕ್ಸ್ಟ್ ಅಂದ್ರೆ 16, 2 to the power ಹೋಗ್ತಾ ಹೋಗ್ತಾರೆ. ಅದು ಹೋದಂಗೆ ಒಂದು ಸಂಖ್ಯೆ ಜಾಸ್ತಿ ಆಗ್ತದೆ. ಎರಡನೇದ್ದು ಇದು ಅವರು ಇದನ್ನ ಎಷ್ಟೋ ಸಲ ನಾವು ನೋಡಿರೋದೇ. ಯಾಕೆಂದ್ರೆ ನಾವು ಹುಟ್ಟೋಕ್ಕಿಂತ ಮುಂಚೆ ಅವರು ಕಾಲವಾಗಿರ್ತಾರೆ. ಅದಕ್ಕೆ ಕೇಳಿರ್ತಾರೆ, ಅವ್ರು ಇಲ್ಲದೆ ಹೋದ್ರೆ ನೀನು ಇಲ್ಲಿ ಇವತ್ತು ಇರ್ತಾನೆ ಇರ್ತಿಲ್ಲ. ಅವರನ್ನ ಹೆಸರು ನೀವು ನೋಡದೇ ಇರ್ಬೋದು, ಕನಿಷ್ಠ ಅವ್ರು ಇದು ಮಾಡಿ ಎಷ್ಟೋ ಕಡೆ ಫ್ಯಾಮಿಲಿ ಟ್ರೀ ಅಂತ ಹೇಳ್ತಾರೆ, ಮಾಡಿ ಅದೆಲ್ಲ ಮಾಡಿರ್ತಾರೆ. ಎಷ್ಟೋ ಕಡೆ ಕೆಲವು ಜನ ಮಾಡಿರ್ಬೋದು, ಎಷ್ಟೋ ತುಂಬಾ ಚೆನ್ನಾಗೇನು ಮಾಡಿರ್ಬೋದು. ಫ್ಯಾಮಿಲಿ ಟ್ರೀ ಇದ್ದವರು ಅವ್ರು ನೆನಪು ಮಾಡಿ ಹೇಳೋದು ಹೇಳ್ಬೋದು. ಆದರೆ ಇವರನ್ನೆಲ್ಲ ನೆನಪಿಟ್ಟಿದ್ದೀವಿ. ಬುದ್ಧ ಅಥವಾ ಇದು ಆದಿಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ ಇರ್ಬೋದು, ಅಥವಾ ಯಾವುದು ಗೋರಕ್ಷನಾಥ ಇರ್ಬೋದು, ನಿಂಬಾರ್ಕಾಚಾರ್ಯ ಇರ್ಬೋದು, ವಲ್ಲಭಾಚಾರ್ಯ ಯಾರೇ ಇರ್ಬೋದು, ಅಥವಾ ಈಗ ರೀಸೆಂಟ್ ಆಗಿದೆ ಅಂದರೆ ಸ್ವಾಮಿ ವಿವೇಕಾನಂದ, ಅವ್ರನ್ನೆಲ್ಲ ನೆನಪಿಟ್ಟು. ಆದರೆ ಯಾಕಂದರೆ ಅವರು ಗ್ರೇಟ್ ಟೀಚರ್ಸ್, ಇನ್ಸ್ಪೈರ್ಸ್. ಅಥವಾ ಇವಾಗ ಸರ್ವಪಲ್ಲಿ ರಾಧಾಕೃಷ್ಣನ್ ಹೇಳ್ಬೋದು, ಅಥವಾ ಇದು ಭಾರತ ರತ್ನ ಇದು ಸರ್ ಚಂದ್ರಶೇಖರ ವೆಂಕಟರಾಮ್, ಸಿ.ವಿ. ರಾಮ್, ಅಥವಾ ಮೋಕ್ಷಗುಂಡ ವಿಶ್ವೇಶ್ವರ, ಯಾರೇ ಅದರಲ್ಲಿ ದೇ ಆರ್ ಆಲ್ ಗ್ರೇಟ್ ಟೀಚರ್ಸ್. ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್. ಹೀಗೆ ಇದರ ಜೊತೆಗೆ ನಾವು ಸಂಸ್ಥೆಯನ್ನ ನಿರ್ಮಾಣ ಮಾಡುವುದು, ರಾಷ್ಟ್ರವನ್ನು ನಿರ್ಮಾಣ ಮಾಡೋದು. ರಾಷ್ಟ್ರ ಇದಕ್ಕೂ ಕೂಡ ಒಂದು ಇದು ಇದೆ. ಮಂತ್ರ ಪುಷ್ಪದಲ್ಲೇ ಒಂದು ಇದು, ಪೃಥ್ವಿ ಸಮುದ್ರ ಪರ್ಯಂತಾಯ ಏಕ ರಾಟ್. ರಾಷ್ಟ್ರ ಶಬ್ದ ರಾಟ್ ಅದರಿಂದ ಬರ್ತದೆ. ಅದನ್ನೇ ಸ್ವಲ್ಪ ಪರಿವರ್ತನೆ ಆಗಿ ಇಂಗ್ಲಿಷಲ್ಲಿ ಕಾಂಟ್ರಿಬ್ಯೂಟ್ ಅಂತ. ಅದೇ ನೇಷನ್ ಅಂದ್ರೆ ಅದೊಂದು ಇದು ಒಂದು ಫಿಸಿಕಲ್ ಎಂಟಿಟಿ, ಒಂದು ಇದಕ್ಕೆ ಒಂದು ಭೌಗೋಳಿಕ ಒಂದು ಇದು ಕ್ಷೇತ್ರ. ಇದರಲ್ಲಿ ಈಗ ನಮ್ಮ ದೇಶದಲ್ಲಿ ಅದೊಂದು ಪ್ರಾಂತ ಅಥವಾ ರಾಜ್ಯ ಆಗಿರ್ಬೋದು, ಯುರೋಪ್ನಲ್ಲಿ ಅದೇ ಒಂದು ದೇಶ ಆಗಿರ್ಬೋದು. ಹೀಗೆ ನೇಷನ್ ಬಿಲ್ಡಿಂಗ್, ಅದಕ್ಕೆ ಇನ್ಸ್ಟಿಟ್ಯೂಟ್ ಬಿಲ್ಡಿಂಗ್ ಅಂಡ್ ನೇಷನ್ ಬಿಲ್ಡಿಂಗ್. ಅದರಲ್ಲಿ ಮೊದಲು ಮುಖ್ಯ ಅಂದ್ರೆ ನಾವು ನಮ್ಮನ್ನು ನಿರ್ಮಾಣ ಮಾಡ್ತೀವಿ. ನಮ್ಮನ್ನು ನೋಡಿದ್ರೆ ಬೇರೆಯವರಿಗೆ ಅನಿಸ್ಬೇಕು, ನಾನು ಈ ಥರ ಆಗ್ಬೇಕು. ಯದ್ಯದ ಆಚರಣೆ ಶ್ರೇಷ್ಠ ಸ್ತಬ್ಧ ದೇವೇಂದ್ರ ತರೋ ಜನ ಸ ಯತ್ ಪ್ರಮಾಣ ಕುರುತೆ ಲೋಕ ತದ್ ಅನುವರ್ತತೆ. ಆಗ ನಮ್ಮಿಂದ ಒಂದು ಸಂಸ್ಥೆ ನಿರ್ಮಾಣ ಆಗುತ್ತದೆ, ನಮ್ಮಿಂದ ಒಂದು ರಾಷ್ಟ್ರ ನಿರ್ಮಾಣ. ಈಗ IIT ಕಾನ್ಪುರದಲ್ಲಿ ಒಬ್ಬರು ಇದು ಸೇವಾ ನಿವೃತ್ತ ಭೌತಶಾಸ್ತ್ರ ಅಧ್ಯಾಪಕ ಪ್ರೊಫೆಸರ್ ಹರೀಶ್ ಚಂದ್ರ ವರ್ಮಾ, ಯಾರು PUC 1-2ದಲ್ಲಿ IIT ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮ್ಗೆ ತಯಾರಿ ಮಾಡ್ತಾರೆ. ಅವರು ಕಾನ್ಸೆಪ್ಟ್ಸ್ ಆಫ್ ಫಿಸಿಕ್ಸ್ ಅಂತ ಇವರು ಪ್ರೊಫೆಸರ್ ಹರೀಶ್ ಚಂದ್ರ ವರ್ಮಾ, HC ವರ್ಮಾ ಅಂತ ಅವರು ಬರೆದ 15 ಪುಸ್ತಕ, ಅದನ್ನ ಇದನ್ನು ಮಾಡಿಕೊಂಡು ರಿಲೀಸ್ ಮಾಡ್ತಾರೆ. ಅವರು ಈಗ IIT ಕಾನ್ಪುರದ ಸೇವಾ ನಿವೃತ್ತರಾಗಿದ್ದಾರೆ. ಅವರು ಎಷ್ಟೋ ಸಲ IIT ನಿರ್ದೇಶಕರಾಗಲಿ ಅಂತ ಅವ್ರ ಮೇಲೆ ಇದು ಮಾಡಿದ್ರು. ಅವರ ಇದು ಮಾಡಿ ನಾನು ನಿರ್ದೇಶಕ ಅವರೆಲ್ಲ ನಾನೇ
ಅವರಿಗೆ ಕೋಟ್ಯಾಂತರ ರೂಪಾಯಿ ಇದು ಬರ್ತದೆ, ಯಾವುದು ರಾಯಲ್ಟಿ, ಆ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್. ಅವರ ಅವಿವಾಹಿತರು IIT ಕಾನ್ಪುರ್ಲೆ ಅವ್ರ ವೆಬ್ಸೈಟ್ ಅಲ್ಲೇ ಪರಂ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ ಅಂತ ಇದಿಲ್ಲ ದೇವರಾಗರಲ್ಲಿ ಬರ್ತಿದ್ದೀವಿ ಅವ್ರ ವೆಬ್ಸೈಟ್. ಅವ್ರಿಗೆ ಎಷ್ಟೊಂದು ಕೋಟ್ಯಾಂತರ ಅವ್ರದೇನು ರಾಯಲ್ಟಿ ಬರ್ತದೆ, ಅದನ್ನು ಯಾವುದಕ್ಕೆ ಅವರು ಇದನ್ನ ಮಾಡ್ತಾರೆ ಅಂದರೆ ಅದನ್ನ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದರೆ ಕಾನ್ಪುರದ ಸುತ್ತಮುತ್ತ ಇರುವ ಸರ್ಕಾರಿ ಶಾಲೆಗಳಲ್ಲಿ ವಿಜ್ಞಾನದ ವಿಷಯವಾಗಿ ಒಂದು ಇನ್ಫ್ರಾಸ್ಟ್ರಕ್ಚರ್, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅಥವಾ ಇವನ್ನ ಅಲ್ಲಿ ಶಿಕ್ಷಕ ಇರ್ಬೋದು, ಅವರ ಗುಣಮಟ್ಟವನ್ನು ಬೆಳೆಸೋದ್ರಲ್ಲಿ ಅವರು ಅದನ್ನು ವಿನಿಯೋಗಿಸ್ತಾ ಇದ್ದಾರೆ. ಈಗಲೂ ಈಗ ಸುಮಾರು ಒಂದು 70 ಸುಮಾರು ಅವ್ರ ವಯಸ್ಸಿರ್ಬೋದು, ಅದನ್ನ ಇದು ಮಾಡಿದ್ದಾರೆ. ಅಂದ್ರೆ ಆ ಒಂದು ಇದರಲ್ಲಿ ಅವರೊಂದು ಇದು ಅವರಿಂದ ಒಂದು ಸಂಸ್ಥೆಗಳು, ಇಂಥ ಒಂದು ವ್ಯಕ್ತಿಯಿಂದ ಒಂದು ಸಂಸ್ಥೆ ನಿರ್ಮಾಣ ಆಗ್ತದೆ, ಇಂಥ ಒಂದು ಇದರಿಂದ ರಾಷ್ಟ್ರ ನಿರ್ಮಾಣ. ಈಗ ಒಂದೇನಂದ್ರೆ ಒಂದು ಎಂಟೈಟಲ್ಮೆಂಟ್ ಅಂತ ಒಂದಿದೆ, ಅದು ನಮ್ಮ ಇದು ಮೂಲಭೂತ ಅಧಿಕಾರಗಳು. ಇದನ್ನೇ ನಮ್ಮ ಮಾಜಿ ಪ್ರಧಾನಮಂತ್ರಿ ಅವರು ಸಾಕಷ್ಟು ಇಂದಿರಾ ಗಾಂಧಿಯವ್ರನ್ನ ಎಷ್ಟೋ ಜನ ಟೀಕೆ ಮಾಡಬಹುದು, ಅವ್ರಿಗೆ ಕೆಲವೊಂದು ಅಂಶಗಳು. ಆದರೆ ನಮ್ಮ ದೇಶದಲ್ಲಿ, ನಮ್ಮ ಸಂವಿಧಾನದಲ್ಲಿ ಮೊದಲನೇ ಸಲ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್, ಇದನ್ನು ತಂದವರು ಇದು ಸ್ವರ್ಗೀಯ ಶ್ರೀಮತಿ ಇಂದಿರಾ ಗಾಂಧಿ. ಕೆಲವೊಂದೇನು ತಂದರು, ಅದರಲ್ಲಿ ಸಾಕಷ್ಟು ಅದರಲ್ಲಿ ಸ್ಕೋಪ್ ಇದೆ ಅದನ್ನು ಉಂಟು ಮಾಡಲಿಕ್ಕೆ. ನಮ್ಮ ಹಕ್ಕು, ಅಧಿಕಾರ ಅಥವಾ ಹಕ್ಕು ಅನ್ನೋಕ್ಕಿಂತ ಮುಂಚೆ ನಮ್ಮದೇನು ಕರ್ತವ್ಯ ಇದೆ. ಈಗ ನಾವು ಇದನ್ನೇ ಹೇಳ್ತೀವಿ, ಅಮೆರಿಕಾದ ಒಬ್ಬ ಮಾಜಿ ರಾಷ್ಟ್ರಾಧ್ಯಕ್ಷರು ಜಾನ್ ಎಫ್ ಕೆನೆಡಿ, ಆಸ್ಕ್ ನಾಟ್ ವಾಟ್ ಯುವರ್ ಕಂಟ್ರಿ ಕ್ಯಾನ್ ಡೂ ಫಾರ್ ಯು, ಆಸ್ಕ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ ಅಂತ ಅದು ಹೇಳಿದ್ರೆ ನಾವೆಲ್ಲರೂ ನಮಗೆಲ್ಲರಿಗೂ ನಾವೆಲ್ಲ ಇದು ಮಾಡಬೇಕು. ಹಾಗೆ ನಾನು ಏನು ಕೊಡಬಲ್ಲೆ. ಈಗ ಉದಾಹರಣೆಗೆ ನಾನು ಕೃಷಿಕ, ನನಗೆ ಸರ್ಕಾರ ಅಂದರೆ ಲೋಕಲ್ ಇದನ್ನೇ ಇರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತಿ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತಿ ಇರ್ಬೋದು, ಅಥವಾ ರಾಜ್ಯ ಇರ್ಬೋದು, ಅದಕ್ಕೆ ನನಗೆ ಇದನ್ನೆಲ್ಲ ಕೊಡಿಸ್ಬೇಕು ಒಂದು ಅಪೇಕ್ಷೆ. ಅದರ ಬದಲು ಇಲ್ಲೇ ನಮ್ಮ ಪಕ್ಕದಲ್ಲಿ ಟಾಟಾ ಮೋಟರ್ಸ್ ಇದೆ. ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದ ಅದು ಪೂರ್ವ ಭಾಗದ ಧಾರವಾಡದ ದಿಕ್ಕಿನಲ್ಲಿ ಟಾಟಾ ಮೋಟರ್ಸ್ ಸುಮಾರು 425 ಎಕರೆ ಹೊಡೆದಿದೆ. ಟಾಟಾ ಮೋಟರ್ಸ್ ಇದೆ, ಅದರ ಪಕ್ಕದಲ್ಲಿ ಟಾಟಾ ಕಾರ್ನರಲ್ಲಿ ಟಾಟಾ ಹಿಟಾಚಿ ಇದೆ, ಅದರ ಆ ಕಡೆ ಇದರಲ್ಲಿ ಟಾಟಾ ಮಾಕೋಪೋ ಶಾಲಾ ವಿದ್ಯಾರ್ಥಿನಿಯರಿಗೆ ಒಂದು ಬಸ್ಗಳನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಟಾಟಾ ಮೋಟರ್ಸ್ ಸುಮಾರು ಒಂದು 9 ರಿಂದ 10 ವರ್ಷದ ಅವಧಿಯಲ್ಲಿ ನೆಟ್ ಝೀರೋ ಇನ್ ವಾಟರ್ ಅಂಡ್ ಎನರ್ಜಿ, ಅಂದ್ರೆ ಅವರು ತಮಗೆ ಎಷ್ಟು ನೀರು ಬೇಕೋ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ನಾವೆಲ್ಲ ಬೇರೆ ಬೇರೆ ವಿದ್ಯಾಸಂಸ್ಥೆ ಇದೆ, ಯಾವುದೇ ವಿದ್ಯಾಸಂಸ್ಥೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲ. ಅಟ್ ದಿ ಮೋಸ್ಟ್ ನಾವೊಂದು ಕೆಲವೊಂದು ಮಾಡೆಲ್ಸ್ ನಿರ್ಮಾಣ ಮಾಡ್ಬೋದು, ಅಥವಾ ಸೆಮಿ ಪ್ರೋಟೋಟೈಪ್. ಮಾಡೆಲ್ ಅಂದರೆ ಒಂದು ಮಾದರಿ, ಅಂದರೆ ಒಂದು ಇದು ಜಸ್ಟ್ ಇದು ಪ್ರೋಟೋಟೈಪ್ ಅಂದರೆ ಅದು ಆ್ಯಕ್ಚುಯಲ್ ಸೈಜ್ ಇದೆ ಅಂಥದ್ದು. ಆದರೆ ಇವುದು ಟಾಟಾ ಮೋಟರ್ಸ್ ಇದು ಪ್ಲಾಂಟ್ ಏನಿದೆ ಅದು ಇಟ್ ಈಸ್ ಇದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅದು 4 ವೀಲರ್ಸ್ ಕಾರುಗಳನ್ನು ನಿರ್ಮಾಣ ಮಾಡ್ತಾರೆ, ಅಥವಾ ಪೆಟ್ರೋಲ್ ಅದು ಇರ್ಬೋದು, ಡೀಸೆಲ್ ಚಾಲಿತವಾದ ಅಥವಾ ಎಲೆಕ್ಟ್ರಿಸಿಟಿಯಿಂದ ಚಾಲಿತವಾದ ಎಲೆಕ್ಟ್ರಿಕ್ ವೆಹಿಕಲ್ಸ್ ನಿರ್ಮಾಣ ಮಾಡ್ತಾರೆ. ಅವರು ಚಿಕ್ಕ ಇದರಲ್ಲಿ ಹೇಳಿ ಎಷ್ಟು ಸಮಯ ಇದೆ, 540. ಅವರು 425 ಎಕರೆ ಅವರ ಕ್ಷೇತ್ರ, ಅವರ ಏರಿಯಾ. ಅವರು ಇದರಲ್ಲಿ ಅಂದ್ರೆ ಈ 425 ಕ್ಷೇತ್ರದಲ್ಲಿ 135 ಎಕರೆ ಅವರು ಇದು ವನ ನಿರ್ಮಾಣ ಮಾಡಿದ್ದಾರೆ. ಮೊದಲು ಸಾಕಷ್ಟು ಗಿಡ ಇರ್ಬೋದು, ಇನ್ನೂ ಒಂದಿಷ್ಟೆಲ್ಲ ಗಿಡಗಳನ್ನ ಇದು ಮಾಡಿ ಅದು
ಅದು ವನ ಮಹೋತ್ಸವ ಅಂತೇಳಿ ಗಿಡಗಳನ್ನೆಲ್ಲ ಅವರು ಸುಮಾರು ಅಂದರೆ 1/3 ಸುಮಾರು 30ರಿಂದ 35% ವನವನ್ನು ನಿರ್ಮಾಣ ಮಾಡಿದ್ದಾರೆ. 3 ಕೆರೆಗಳು ನಿರ್ಮಾಣ ಮಾಡಿದ್ರೆ, ಒಂದು ಹೈ ಲೆವೆಲ್ ಕೆರೆ, ಒಂದು ಮೀಡಿಯಂ ಲೆವೆಲ್, ಇನ್ನೊಂದು ಲೋ ಲೆವೆಲ್. 3 ಕೆರೆಗಳಲ್ಲಿ ಅವರ ಪ್ರತಿಯೊಂದು ಇದು ಹನಿಯೂ ಕೂಡ ಅದು ಸ್ಟಾರ್ಮ್ ವಾಟರ್, ಮಳೆ ನೀರೇ ಇರ್ಬೋದು ಅಥವಾ ವರ್ಷಾ ಜಲ ಇರ್ಬೋದು ಅಥವಾ ಅದು ಮುನ್ಸಿಪಲ್ ವೇಸ್ಟ್ ವಾಟರ್ ಇರ್ಬೋದು. ಇದು ಎಲ್ಲನೂ ಈ 3 ಕೆರೆಗಳಲ್ಲಿ ಯಾವ್ದಾದ್ರು ಒಂದು ಕೆರೆಯಲ್ಲಿ ಹೋಗ್ತದೆ. ಅದು ಹೈಯರ್ ಲೆವೆಲ್ ಕೆರೆ ಅದು ತುಂಬಿದ್ರೆ ಮೀಡಿಯಂ ಲೆವೆಲ್ ಕೆರೆಗೆ ನೀರು ಹರಿದು ಅದಕ್ಕೆ ಬರ್ತದೆ. ಮೀಡಿಯಂ ಲೆವೆಲ್ ಕೆರೆ ತುಂಬಿದ್ರೆ ಅದರಿಂದ ನೀರು ಹರಿದು ಲೋವರ್ ಲೆವೆಲ್ ಕೆರೆ ಬರ್ತದೆ. ಆ ಮೀಡಿಯಂ ಲೆವೆಲ್ ಕೆರೆ ಮತ್ತು ಲೋವರ್ ಲೆವೆಲ್ ಕೆರೆ ಅಲ್ಲಿ ಜಾಕ್ ವೆಲ್ಸ್ ಇದೆ. ಜಾಕ್ ವೆಲ್ ಅಂದ್ರೆ ಏನೋ ಒಂದು ವೆಲ್, ಅದರಲ್ಲಿ ಒಂದು ಬಾವಿ, ಅದು ವರ್ಟಿಕಲ್ ಇದು ಇರ್ತದೆ. ಅದಾದ್ಮೇಲೆ ರೇಡಿಯಲ್ ವೆಲ್ಸ್ ಅಂದ್ರೆ ಅದು 4 ಇರ್ಬೋದು. 4 ಬಹಳ ಕಡಿಮೆ ಆಯ್ತು, ಸುಮಾರಾಗಿ 6 ಅಥವಾ 8 ಈ ಥರ. 6 ಇದ್ರೆ 60 ಡಿಗ್ರಿ ರೇಡಿಯಲ್ ಇದರಲ್ಲಿ, 8 ಇದ್ರೆ 45 ಡಿಗ್ರಿ. 6 ಇದ್ರೆ 6 × 60 360 ಡಿಗ್ರಿ ಒಂದು ಪೂರ್ತಿ ಸರ್ಕಲ್ ಆಗ್ತದೆ. ಅಥವಾ 8 ಇದ್ರೆ 8 × 45 ಡಿಗ್ರಿ 360 ಡಿಗ್ರಿ. ಆ ಥರ ಇದಾಗಿ ಅಲ್ಲ ಹೆಚ್ಚಿನ ನೀರನ್ನ ಅಲ್ಲಿ ಆ ಕ್ಷೇತ್ರದಲ್ಲಿ ಏನಿದೆ ಅಲ್ಲ, ಅಂದ್ರೆ ಇದು ಈಗ ನಾನು ಸುಮಾರು ಒಂದು IIT ಖಡಗ್ಪುರಲ್ಲಿ ಈಗ ಸುಮಾರು 20 ವರ್ಷಕ್ಕಿಂತ ಹೆಚ್ಚು ಇಂಟಿಗ್ರೇಟೆಡ್ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಂತ ಒಂದು MTech ವಿದ್ಯಾರ್ಥಿಗಳಿಗೆ ಮತ್ತು ಕೆಲವು PhD ವಿದ್ಯಾರ್ಥಿಗಳಿಗೆ ಅವರಿಗೆ ಕಲಿಸುವ ಒಂದು ಸುಯೋಗನಂದ ಆಯಿತು. ಅದರ ಪ್ರಾರಂಭಿಕ ಉಪನ್ಯಾಸದಲ್ಲಿ, ಇಂಟ್ರೊಡಕ್ಟರಿ ಲೆಕ್ಚರಲ್ಲಿ ಒಂದು ಇದು ಬರ್ತದೆ. ಏನಂದ್ರೆ ಇದರಲ್ಲಿ ಇಂಟಿಗ್ರೇಟೆಡ್ ವಾಟರ್ ಶೆಡ್ ಅಂದ್ರೆ ಒಂದು ಇದು ಜಲಾಯನ. ಅವ್ರು ಏನ್ ಮಾಡಿದಾರೆ ಅಂದ್ರೆ, ಈ ತಮ್ಮ 425 ಎಕರೆ ಒಂದು ಪ್ಲಾಂಟ್ ಏನಿದೆ ಅದರ ಸೀಮೆ ಆಲ್ಮೋಸ್ಟ್ ಕೋಇನ್ಸೈಡ್ಸ್ ವಿತ್ ಇದು ರಿಡ್ಜ್ ಲೈನ್ ಆರ್ ವಾಟರ್ ಶೆಡ್ ಲೈನ್. ವಾಟರ್ ಶೆಡ್ ಅಂದ್ರೆ ನಾವು ಹೇಳ್ತೇವೆ ಒಂದು ಈ ಥರ ಇಳಿಜಾರ 2 ಇದು ಸ್ಲೋಪಿಂಗ್ ರೂಫ್ ಇರೋ ಒಂದು ಇದಕ್ಕೆ ಶೆಡ್ ಅಂತ ಹೇಳ್ತೇವೆ. ಮೇಲೆ ರಿಡ್ಜ್ ಲೈನ್ ಇರ್ತದೆ. ಈಗ ಉದಾಹರಣೆಗೆ ಇಲ್ಲೇ ಧಾರವಾಡ ಸ್ಥಿತ ಕರ್ನಾಟಕ ವಿಶ್ವವಿದ್ಯಾಲಯ, ಅದರ ಮುಖ್ಯ ಭವನ ನಾವು ಕರ್ನಾಟಕ ಯೂನಿವರ್ಸಿಟಿ ನಾವೆಲ್ಲ ನೋಡಿರ್ಬೋದು, ಸಾಕಷ್ಟು ನೋಡಿರ್ಬೋದು. ಇಲ್ಲ ಯಾರು ನೋಡದೆ ಇಲ್ಲ ಅವರು ಕನಿಷ್ಠ ಚಿತ್ರದಲ್ಲಾದ್ರೂ ನೋಡ್ಬೋದು. ಅದನ್ನ ಕೃಷ್ಣಾ ಬೇಸಿನ್, ಕೃಷ್ಣಾ ಜಲಾಯಾನದ ಒಂದು ಸೀಮೆ, ಅದರ ಪ್ರಕಾರ ಅದನ್ನ ಓರಿಯೆಂಟ್ ಮಾಡ್ಯಾರ. ಅಂದ್ರೆ ಒಂದು ಕಡೆ ಹರಿದ ನೀರು ಅದು ಇದು ಈಗ ಇಲ್ಲೇ ನಾವು ನೋಡಿರ್ಬೋದು, ಇಲ್ಲೇ SDM ಇಂಜಿನಿಯರಿಂಗ್ ಕಾಲೇಜ್ ಪಕ್ಕದಲ್ಲಿ ಒಂದು ಶಾಲ್ಮಲಾ ಅಂತ ಒಂದು ನದಿ ಹೋಗ್ತದೆ. ಅದು ಮುಂದೆ ಬೇಡ್ತಿ ಅಘನಾಶಿನಿ ಸೇರಿ ಮುಂದೆ ಅರಬ್ ಸಾಗರ ಸೇರ್ತದೆ. ಯಾವಕ್ಕೆ ಸಿಂಧು ಸಾಗರ ಅಂತ ಹೇಳ್ತಾ ಇದ್ರು, ಈಗ ಅದಕ್ಕೆ ಅರಬ್ ಸಾಗರ ಅಂತ ಹೇಳ್ತಾರೆ. ಅದೇ ಈ ಕಡೆ ಧಾರವಾಡದಿಂದ ಸುಮಾರು ಒಂದು 35 ಕಿಲೋಮೀಟರ್ ದೂರದಲ್ಲಿ ಇದು ಇದೆ, ಏನು ಮಲಪ್ರಭಾ ನದಿ, ಸೌದತ್ತಿ. ಅಲ್ಲಿ ಪರಶುರಾಮ್, ಇದು ಹುಯಿಲ್ಗೋಳ್ ನಾರಾಯಣ ರಾಯರು, ಈಗ ನಮ್ಮ ಅದು ಕುವೆಂಪು ರಚಿತ ಇದು ನಾಡಗೀತೆ ಇದು ಅದಕ್ಕಿಂತ ಮುಂಚೆ ಅದೇ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡ, ಅದನ್ನು ಸ್ವಲ್ಪ ಪರಿವರ್ತನೆ ಮಾಡಿ ಉದಯವಾಗಿದೆ ನಮ್ಮ ಚೆಲುವ ಕನ್ನಡ ನಾಡ ಅಂತ ಮಾಡಿದ್ರು. ಅದರಲ್ಲಿ ರಾಜನ್ಯರಿಪು ಪರಶು ಧರಣ ಜನನೀಯ ನಾಡು ಅಂತ. ಪರಶುರಾಮನ ತಾಯಿ ಇದು ರೇಣುಕಾ ಯಲ್ಲಮ್ಮ ದೇವಿ, ಇಲ್ಲೇ ಸವದತ್ತಿಯಲ್ಲಿ ಒಂದು ಶಕ್ತಿಪೀಠ ಇದೆ. ಅಲ್ಲಿಂದ ಮಲಪ್ರಭಾ ನದಿ ಪಕ್ಕದಲ್ಲಿ ದಂಡೆಯಲ್ಲಿ, ಮಲಪ್ರಭಾ ನದಿ ಮುಂದೆ ಕೃಷ್ಣಾ ನದಿ ಸೇರಿ, ಅಂದ್ರೆ ಕೃಷ್ಣಾ ನದಿ ಮುಂದೆ ಬೇ ಆಫ್ ಬೆಂಗಾಲ್, ಬಂಗಾಳ ಕೊಲ್ಲಿ ಅಥವಾ ಬಂಗಾಳ ಉಪಸಾಗರ ಸೇರ್ತದೆ. ಹೀಗೆ ಧಾರವಾಡ ಏನಿದೆ, ಧಾರವಾಡ ಶಬ್ದ ಬಂದದ್ದು ಯಾಕೆಂದ್ರೆ ದ್ವಾರವಾಟ. ದ್ವಾರವಾಟ ಇದು ತತ್ಸಮ, ಧಾರವಾಡ ಇದು ತತ್ವ. ದ್ವಾರ ಇದು ಸಂಸ್ಕೃತ ಶಬ್ದದ ಇಂಗ್ಲಿಷ್ ತತ್ವ ಅಂದ್ರೆ ಡೋರ್ ಶಬ್ದನು ದ್ವಾರದಿಂದ ಬಂದದ್ದು. ವಾಟ ಅಂದ್ರೆ ಒಂದು ವಾಟಿಕ, ಅಂದ್ರೆ ಇದು ಒಂದು ಗಿಡಗಳ ನಡುವೆ ಇರುವ ಒಂದು ಕಮ್ಯುನಿಟಿ, ಒಂದು ಇದು ಒಂದು ಸಣ್ಣ ಗ್ರಾಮ ಇರ್ಬೋದು ಅಥವಾ ಈಗ ದೊಡ್ಡದಾಗಿ ನಗರ ಆಗಿದೆ. ದ್ವಾರವಾಟದಿಂದ ಧಾರವಾಡ ಶಬ್ದ ಬಂದಿದೆ. ಹೀಗೆ ಅಂಥ ಇದರಲ್ಲಿ ಅವರು ಟಾಟಾ ಮೋಟರ್ಸ್ನವ್ರು ಮಾಡಿದ್ದೇನು, ನಾವೆಲ್ಲ ಉಳಿದ ಕಡೆ ನೋಡ್ತೇವೆ, ನಮಗೆ ಅದು ಬೇಕು, ನಮಗೆ ನೀರು ಬೇಕು, ನಮಗೆ
ಇದು ಬೇಕು, ಏನಂದರೆ ನಮಗೆ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಕ್ ಪವರ್ ಬೇಕು, ನಮಗೆ ಜಾಬ್ ಬೇಕು. ಅದನ್ನೇ ಆದರೆ ಇನ್ನೊಂದು ಇದೆ ಏನಂದರೆ, ಇದೆಲ್ಲ ಬೇಕು ನಿಜ, ನಾವೊಂದು ನಮ್ಮ ಇದು ಕ್ವಾಲಿಟಿ ಆಫ್ ಲೈಫ್, ನಮ್ಮ ಜೀವನದ ಒಂದು ಗುಣಮಟ್ಟ, ಒಂದು ಮಿನಿಮಮ್ ಇದನ್ನು ಮಾಡಬೇಕಾದ್ರೆ ಇದೆಲ್ಲ ನಮಗೆ ಬೇಕು. ಆದರೆ ನಾವು ಇನ್ನೂ ಹೆಚ್ಚಿಗೆ ದೂರದೃಷ್ಟಿಯಿಂದ ವಿಚಾರ ಮಾಡಿ ಆ ಪ್ರಕಾರ ನಾವು ಇದು ಮಾಡಿದ್ರೆ ನಮಗೆ ಏನು ಬೇಕಿದೆಯಲ್ಲ ಅದನ್ನು ನಾವೇ ಕೊಡುವಂಥ ಒಂದು ಕ್ಷಮತೆ ಇಟ್ಕೋಬೇಕು. ಅದನ್ನೇ ಟಾಟಾ ಮೋಟರ್ಸ್ ಮಾಡಿ ತೋರಿಸ್ತಾರೆ. ನೀರಿನ ವಿಷಯದಲ್ಲಿ ನಾನು ಹೇಳಿದ್ನಲ್ಲ, ಈ ಥರ ಈ ಒಂದು 3 ಕೆರೆಗಳನ್ನು ನಿರ್ಮಾಣ ಮಾಡಿ 135 ಎಕರೆ ಅದನ್ನು ವನವನ್ನು ನಿರ್ಮಾಣ ಮಾಡಿ, ಯಾಕಂದರೆ ನಾನು ಹೇಳ್ತಾ ಇದ್ನಲ್ಲ ನನ್ನ ಇದು ಆರಂಭಿಕ ಉಪನ್ಯಾಸದಲ್ಲಿ, ಸಾಯಿಲ್ ಕಾನ್ಸರ್ವೇಷನ್, ವಾಟರ್ ಕಾನ್ಸರ್ವೇಷನ್, ವೆಜಿಟೇಷನ್ ಕಾನ್ಸರ್ವೇಷನ್, ಇದು 3 ಇದನ್ನ ಯಜುರ್ವೇದ ಶಾಂತಿ ಮಂತ್ರದಲ್ಲಿ ಸಾಯಿಲ್ ಕಾನ್ಸರ್ವೇಷನ್ ಇದಕ್ಕೆ ಒಂದು ಇದು ಇದೆ, ಪೃಥ್ವಿ ಶಾಂತಿ, ಸಾಯಿಲ್ ಅಥವಾ ರಾಕ್ ಕಾನ್ಸರ್ವೇಷನ್. ಶಾಂತಿ ಅಂದರೆ ಈಕ್ವಿಲಿಬ್ರಿಯಂ, ಪೀಸ್. ಆಪಹ ಶಾಂತಿ, ವಾಟರ್ ಕಾನ್ಸರ್ವೇಷನ್. ಔಷಧಯ ಶಾಂತಿ, ವೆಜಿಟೇಷನ್ ಕಾನ್ಸರ್ವೇಷನ್. ಈ ಮುಖಾಂತರ ಇವನ್ನೆಲ್ಲ ಇದನ್ನು ಮಾಡಿ ಇದು 135 ಎಕರೆ ಇದು ವನ ನಿರ್ಮಾಣ ಮಾಡಿದ್ರೆ ಅದರಿಂದ ಔಷಧಯ ಶಾಂತಿ, ವೆಜಿಟೇಷನ್ ಕಾನ್ಸರ್ವೇಷನ್ ಮಾಡಿದ್ದಾರೆ. ಅದರ ಮುಖಾಂತರ ಪೃಥ್ವಿ ಶಾಂತಿ, ಸಾಯಿಲ್ ಆರ್ ರಾಕ್ ಕಾನ್ಸರ್ವೇಷನ್ ಅದು ಆಗ್ತದೆ. ಅದರ ಮುಖಾಂತರ ವಾಟರ್ ಕಾನ್ಸರ್ವೇಷನ್ ಅದು ಆಗ್ತದೆ. ಅದರಿಂದ ಅವರು ಜಾಕ್ವೆಲ್ಸ್ ಅಂತಾನೆ ಹೇಳಿದ್ರೆ, ಅದ್ರ ಮುಖಾಂತರ ನೀರು ತಮಗೆ ಎಷ್ಟು ನೀರು ಬೇಕೋ ಅದನ್ನು ತಾವೇ ನಿರ್ಮಾಣ ಮಾಡ್ತಾರೆ. ಅವರೇನು ಕೇಂದ್ರ ಸರ್ಕಾರ, ಅದು ದಿಲ್ಲಿಯಲ್ಲಿರೋ ಕೇಂದ್ರ ಸರ್ಕಾರ ಅಥವಾ ಬೆಂಗಳೂರಲ್ಲಿರೋ ರಾಜ್ಯ ಸರ್ಕಾರ ಅಥವಾ ಅದರ ಬೇರೆ ಬೇರೆ ಇದು ಅದು ಈಗ ಬೆಳಗಾಂ ರೀಜನ್ ಅಂತ ಇರ್ತದೆ, ಬೆಳಗಾಂ ಝೋನ್ ಅಂತ ಇರ್ತದೆ, ಅಥವಾ ಕಲಬುರಗಿ ಝೋನ್ ಇರ್ಬೋದು, ಮೈಸೂರು ಝೋನ್ ಇರ್ಬೋದು, ಬೆಂಗಳೂರು ಝೋನ್ ಇರ್ಬೋದು, ಅಥವಾ ಮಧ್ಯ ಭಾಗದ ಚಿತ್ರದುರ್ಗ ಝೋನ್ ಅಂತ ಶಿವಮೊಗ್ಗ ಝೋನ್ ಇರ್ಬೋದು. ಯಾರಿಂದನೂ ಏನೋ ಕೇಳೋದಿಲ್ಲ, ತಾವೇ ನಿರ್ಮಾಣ ಟಾಟಾ ಮೋಟರ್ಸ್ ಅವರು ಮಾಡಿ ತೋರಿಸಿದ್ದಾರೆ. ಇದು ವಾಟರ್, ಜಲದ ವಿಷಯ, ನೀರಿನ ವಿಷಯ. ಆಮೇಲೆ ಎನರ್ಜಿ, ಅವರು ವಿದ್ಯುತ್ ಶಕ್ತಿ ಅದರ ವಿಷಯವಾಗಿ ಅವರು ಸುಮಾರು ಒಂದು 60% ಅವರಿಗೆ ಬೇಕಾಗೋ ಎನರ್ಜಿಯನ್ನ ಬೆಳಗಾಂ ಮತ್ತು ಸಂಕೇಶ್ವರ ಮಧ್ಯದಲ್ಲಿ ಒಂದು ಇದು ಪವನ ಶಕ್ತಿ ಇದೆ, ಅದಂದ್ರೆ ರಿನ್ಯೂವಬಲ್ ಎನರ್ಜಿ, ವಿಂಡ್ ಎನರ್ಜಿ. ಅದರ ಮುಖಾಂತರ ಪವನ ಶಕ್ತಿಯನ್ನ ನಿರ್ಮಾಣ ಮಾಡಿ ನೀವು ಎಷ್ಟೋ ಕಡೆ ನೋಡಿರ್ಬೋದು, ಯಾವುದು ವಿಂಡ್ ಮಿಲ್ಸ್ ಎಲ್ಲ ಇರ್ತದೆ, ತಿರುಗ್ತಾ ಇರ್ತದೆ. ಅದರಿಂದ ಒಟ್ಟು ಒಂದು ವಿದ್ಯುತ್ ಶಕ್ತಿಯನ್ನ ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್, KPTC, ಅವರಿಗೆ ಅಲ್ಲಿ ಇದು ಮಾಡ್ತಾರೆ, ಅಲ್ಲಿ ಕ್ರೆಡಿಟ್ ಮಾಡ್ತಾರೆ. ಈಗ ನಮ್ಮ ಬ್ಯಾಂಕ್ ಪಾಸ್ಬುಕ್ ತರ ನಾವು ಕ್ರೆಡಿಟ್ ಮಾಡಬಹುದು, ಅಥವಾ ನಾವು ಬೇಕಾದಾಗ ಬೇರೆ ಯಾವುದು ಇದೇ ಬ್ಯಾಂಕಲ್ಲಿ ಹೋಗ್ಬೇಕಂತಲ್ಲಿ ಯಾವುದೇ ಒಂದು ATM ಅಲ್ಲಿ ಹೋದ್ರೆ ನಾವು ಬೇಕಾದ ಇದನ್ನ ಕ್ರೆಡಿಟ್ ಮಾಡಬಹುದು, ಡೆಬಿಟ್ ಮಾಡಬಹುದು. ಅದೇ ರೀತಿ ಅವ್ರಿಗೆ ಎಷ್ಟು ಎನರ್ಜಿ ಬೇಕು 60% ಅವರ ಇದು ಎನರ್ಜಿ ಇದು ಪವನ ಶಕ್ತಿ ಮುಖಾಂತರ ಅಲ್ಲಿ ಇದು ನಿರ್ಮಾಣ ಮಾಡಿ ಎನರ್ಜಿಯನ್ನು ಹುಟ್ಟಿಸಿ ಅದನ್ನು KPTCLಗೆ ಆ್ಯಡ್ ಮಾಡ್ತಾರೆ. ಈಗ ರಿಮೈನಿಂಗ್ 40% ಇಲ್ಲಿ ಸೋಲಾರ್ ಪ್ಯಾನಲ್ಸ್ ಮುಖಾಂತರ ಇಲ್ಲಿನೂ ಇದು ಮಾಡ್ತಾರೆ. ಅಲ್ಲಿ ಇನ್ಮೇಲೆ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಜಾಸ್ತಿ ಬೇಕು, ಅವ್ರಿಗೆ ಎನರ್ಜಿ ಬೇಕು, ಅದನ್ನಲ್ಲಿ KPTCL ಇದರಿಂದ ಅವ್ರ ಲೈನ್ನಿಂದ ತಗೊಳ್ತಾರೆ, ಗ್ರಿಡ್ನಿಂದ. ಹೀಗೆ ಇದು ಮಾಡಿ ಅವ್ರಿಗೆ ಎಷ್ಟು ಎನರ್ಜಿ ತಗೊಳ್ತಾರ ಅದಕ್ಕಿಂತ ಹೆಚ್ಚು ಎನರ್ಜಿಯನ್ನು ಅವರು KPTCL ಗ್ರಿಡ್ಗೆ ಆ್ಯಡ್ ಮಾಡ್ತಾರೆ, ಕ್ರೆಡಿಟ್ ಮಾಡ್ತಾರೆ. ಈಗ ನಮ್ಮ ಪಾಸ್ಬುಕ್ಕಲ್ಲಿ ಇರುತ್ತೆ, ನಮಗೆ ಎಷ್ಟು ಖರ್ಚಿಗೆ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚು ನಮ್ಮ ಆದಾಯ ಇದ್ದರೆ ನಮ್ಮ ಬ್ಯಾಂಕಲ್ಲಿ ಪಾಸಿಟಿವ್ ಬ್ಯಾಲೆನ್ಸ್ ಇರ್ತದೆ. ಇಲ್ಲದೆ ಹೋದರೆ ಬ್ಯಾಂಕ್ನವ್ರ ಕೈ ಇರ್ತಾರೆ, ನಿಮಗೆ ನಾವು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ, ನಿಮಗೆ ನಾವು ಅದು ಲೋನ್ ಹಾಕಿ ಅದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬ್ಯಾಂಕ್ನವರು ಇದು ಮಾಡ್ತಾರೆ. ಅಂದರೆ ಯಾವುದು ಬ್ಯಾಡ್ ಇದು ಯಾವುದು ಕ್ರೆಡಿಟ್ ರೇಟಿಂಗ್ ಅಂತೆಲ್ಲ ನಾವು ಕೇಳಿದ್ವಿ ಆ ಥರ. ಹೀಗೆ ನೀರಿನ ಇದು ಎನರ್ಜಿ ವಿಷಯದಲ್ಲಿ ಹೀಗೆ ಇದೆಲ್ಲ ಮಾಡಿ ಸುಮಾರು 10 ವರ್ಷದಲ್ಲಿ ಟಾಟಾ ಮೋಟರ್ಸ್ ನಮ್ಮ ದೇಶದಲ್ಲೂ ಸಾಕಷ್ಟು ಪ್ಲಾಂಟ್ಸ್ ಇದೆ, ವಿದೇಶದಲ್ಲೂ ಸಾಕಷ್ಟು ಪ್ಲಾಂಟ್ಸ್ ಇದೆ. ಜಾಗ್ವಾರ್ ಎಷ್ಟೊಂದೆಲ್ಲ ಕಂಪನಿಗಳನ್ನ ಟಾಟಾ ಅವರು ಖರೀದಿ ಮಾಡಿದ್ದಾರೆ. ಅದರಲ್ಲೇ ಇದು ಈ ಧಾರವಾಡದ ಟಾಟಾ ಮೋಟರ್ಸ್ ಪ್ಲಾಂಟ್ ಇದು ಮೊದಲನೇದು. ಅದಕ್ಕೆ ಅವರು ನೀವು ಹೊರಗಡೆ ಹೋದ್ರೆ ಒಂದು ಮಾಡೆಸ್ಟ್ ಆಗಿ ಒಂದು IGBC ಪ್ಲಾಟಿನಮ್ ರೇಟೆಡ್ ಪ್ಲಾಂಟ್ ಅಂತ ಇಂಗ್ಲೀಷಲ್ಲಿ ಬರೆದು ಬಂದಿದೆ. ಇದು ಒಂದು ಸ್ವರ್ಣ ಫಲಕ, ಗೋಲ್ಡನ್ ಮೆಡಲ್ ಬೋರ್ಡಲ್ಲಿ IGBC ಅಂದ್ರೆ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್. ಅದು ಅವರು ಪ್ಲಾಟಿನಮ್ ರೇಟೆಡ್, ಪ್ಲಾಟಿನಮ್ ಅಂದ್ರೆ ಸ್ವರ್ಣದಕ್ಕಿಂತ ಹೆಚ್ಚಿದ್ದು,
ಯಾವುದೋ ಇದು ಬ್ರಾಂಜ್, ಸಿಲ್ವರ್, ಗೋಲ್ಡ್, ಪ್ಲಾಟಿನಮ್. ಬ್ರಾಂಜ್ ಅಂದ್ರೆ ಕಂಚು, ಸಿಲ್ವರ್ ಅಂದ್ರೆ ರಜತ, ಗೋಲ್ಡ್ ಸ್ವರ್ಣ, ಪ್ಲಾಟಿನಮ್ ಅದಕ್ಕಿಂತ ಹೆಚ್ಚು ಇದು ಯಾವುದೋ ಬೆಲೆ ಬಾಳೋ ಇದು ಮೆಟಲ್ ಪ್ಲಾಟಿನಮ್. ಅದನ್ನ ಇದು ಮಾಡಿದ್ದಾರೆ. ಈಗ ಅದನ್ನು ನಾವು IIT ಧಾರವಾಡದಲ್ಲಿ ಅದನ್ನ ಇದು ಮಾಡಿಕೊಂಡು ನಾವು ಒಂದು ಕನಿಷ್ಠ ಅವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಆಗಿ ಅವ್ರು ಮಾಡ್ಬೇಕಾದ್ರೆ ನಾವು ಯಾಕೆ, ನಾವು ಶಿಕ್ಷಾ ಕ್ಷೇತ್ರದಲ್ಲಿ ನಮ್ಮ ಪವರ್ ರಿಕ್ವೈರ್ಮೆಂಟ್ ಅವ್ರಿಗಿಂತ ಎಷ್ಟೋ ಕಡಿಮೆ. ನಾವು ಮಾಡಲಿಕ್ಕೆ ನಮಗೂ ಸಾಧ್ಯ ಆಗ್ತದೆ ಅಂತ ಇದನ್ನು ತಗೊಂಡು PB ಅಂದ್ರೆ ಪುಣೆ ಬೆಂಗಳೂರು ರೋಡ್ ಅಂತ ನಾವೆಲ್ಲ ಕೇಳಿದ್ವಿ. ಪುಣೆ ಬೆಂಗಳೂರು ರಾಜಮಾರ್ಗ. ನಾವು P ಅಂದ್ರೆ ಪರಶುರಾಮ್, B ಅಂದ್ರೆ ಬಸವೇಶ್ವರ. ಇಬ್ರು ಹುಟ್ಟಿದ್ದು ಅಕ್ಷಯ ತೃತೀಯ ದಿನ ಹುಟ್ಟಿದ್ದು. ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ನಮ್ಮ ಭಾರತೀಯ ಭಾಷೆಯಲ್ಲಿ, ಸಂಸ್ಕೃತದಲ್ಲಿ ಅಥವಾ ಅನ್ಯಾನ್ಯ ಭಾರತೀಯ ಭಾಷೆಯಲ್ಲಿ ಒಂದು ಶಬ್ದ ಇದೆ, ಒಂದು ಟರ್ಮಿನಾಲಜಿ ಇದೆ, ಅಕ್ಷಯ ವಿಕಾಸ. ಈ ವಿವೇಕಾನಂದ ಕೇಂದ್ರದವರು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮೇಲೆ ಅಕ್ಷಯ ವಿಕಾಸ ಅಂತ ಒಂದು ಹೊತ್ತಿಗೆಯನ್ನು ಸುಮಾರು ಒಂದು 20 ವರ್ಷ ಕೆಳಗಡೆ ಇದು ಮಾಡಿದ್ರು. ಅದರಲ್ಲಿ ಹೀಗೆ ಇದನ್ನ ಮಾಡಿ ನಾವು ಮಾಡಬೇಕು ಅಂತ ನಾವು ಈಗ ಮೋದಿಜಿ 2047 ನಾವು ಅಮೃತ ಕಾಲದಲ್ಲಿದ್ದೀವಿ. 2047 ನಮ್ಮ ಭಾರತ ವಿಕಸಿತ ಭಾರತ ಆದರೆ ಡೆವಲಪ್ಡ್ ಇಂಡಿಯಾ ಆಗಬೇಕು ಅಂತ ಮೋದಿಜಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಎಲ್ರಿಗೂ ಒಂದು ಲಕ್ಷ್ಯ, ಒಂದು ಗುರಿಯನ್ನು ಕೊಟ್ಟಿದ್ದಾರೆ. ನಾವು ಇದರಲ್ಲಿ ಯಾಕಂದ್ರೆ ನಾವು IIT ಧಾರವಾಡ ಇದರಲ್ಲಿ ಇರ್ಬೋದು, ಒಂದು ವಿದ್ಯಾ ಸಂಸ್ಥೆ 23 IITಗಳಲ್ಲಿ IIT ಧಾರವಾಡನ ಒಂದು, ಕರ್ನಾಟಕದ IIT. ಇದಕ್ಕೂ ನಾವು ಒಂದು ಇದನ್ನು ಮಾಡ್ಬೇಕಂತ 2040ಕ್ಕಿಂತ ಮುಂಚೆ 2035ರಿಂದ 40ರೊಳಗೆ ನಾವು ಮಾಡಬೇಕು. ಅದನ್ನ ಎಲ್ಲ ಇದರಲ್ಲೇ ವಿಸ್ತರಿಸಬೇಕು. ಅದರಲ್ಲಿ ಎಲ್ಲಕ್ಕಿಂತ ಮಂಚೂಣಿಯಲ್ಲಿರೋದು ಟಾಟಾ ಮೋಟರ್ಸ್. IIT ಧಾರವಾಡ ಇದೆ, ಕರ್ನಾಟಕ ಇದು ಉಚ್ಚ ನ್ಯಾಯಾಲಯ ಧಾರವಾಡ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠ ಇದೆ, ಇಲ್ಲೇ ರಾಷ್ಟ್ರೋತ್ಥಾನ ವಿದ್ಯಾಲಯ ಇದೆ, ಗರಗ ಅಂತ ಒಂದು ಖಾದಿ ಗ್ರಾಮೋದ್ಯೋಗದಲ್ಲಿ BIS ಭಾರತೀಯ ಮಾನಕ ಸಂಸ್ಥೆ ISI ಸರ್ಟಿಫೈಡ್ ಏಕಮೇವ ತ್ರಿವರ್ಣ ಧ್ವಜವನ್ನು ತಯಾರು ಮಾಡುವಂಥ ಒಂದು ಫೆಸಿಲಿಟಿ, ಟ್ರೈ ಕಲರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ. BIS ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಭಾರತೀಯ ಮಾನಕ ಸಂಸ್ಥೆ ಅಥವಾ ಮಾನಕ್ ಭವನ್ ಅಂತ ದಿಲ್ಲಿಯಲ್ಲಿರ್ಬೋದು. ISI ಮಾರ್ಕ್ ಇದ್ದದ್ದು ಅದು ಇಲ್ಲ. ಈ ಥರ ಸಾಕಷ್ಟು ಸಂಸ್ಥೆಗಳಿವೆ. ಎಲ್ಲವೂ ಎಷ್ಟೊಂದು ಇವೆಲ್ಲ ಇದೆ. ಟಾಟಾ ಈಗ ಟಾಟಾ ಮೋಟರ್ಸಲ್ಲಿ ಮಾಡಿದರೆ ಅಷ್ಟೊತ್ತಿಗೆ ಅವ್ರನ್ನ ನಿಶ್ಚಿತವಾಗಿ ನನಗನ್ನಿಸ್ತದೆ ಅವ್ರದ್ದೇ ಅಂಗಸಂಸ್ಥೆ, ಅದೇ ಟಾಟಾ ಹಿಟಾಚಿ ಆಗಿರ್ಬೋದು, ಟಾಟಾ ಮಾರ್ಕೋಪೋಲೋ ಆಗಿರ್ಬೋದು, ಅಲ್ಲಿಂದ ಅವರು ಇದು ಮಾಡೇ ಮಾಡ್ತಾರೆ. ಅವರನ್ನು ಇದು ಮಾಡಿಕೊಂಡು ನಾವು ಇದನ್ನು ಮಾಡುವಂಥ ಒಂದು ಇದನ್ನು ಇಟ್ಕೊಂಡಿವಿ. ಯಾಕಂದರೆ ಒಂದು ಉದಾಹರಣೆ ಹೇಳ್ತೀನಿ. ಈಗ ಅರುಣ್ ಶೌರಿ, ನೀವೆಲ್ಲ ಹೆಸರು ಕೇಳಿರ್ಬೋದು. ಅರುಣ್ ಶೌರಿ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿ ವಿಜೇತರು. ವಾಜಪೇಯಿ ಪ್ರಧಾನಮಂತ್ರಿ ಆಗಿದ್ದಾಗ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿನೂ ಆಗಿದ್ದರು. ಪತ್ರಕರ್ತರು. ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಸಾಕಷ್ಟು ದಶಕಗಳವರೆಗೆ ಕೆಲಸ ಮಾಡಿದರು. ಅವರ ತಂದೆ HD ಶೌರಿ ಅಂತ, ಅವರ ತಂಗಿ ಅದು ಸಿಂಗ್ ಅಂತ, ನಳಿನಿ ಸಿಂಗ್. ಅವರು 2 ಅವಧಿ, ರಾಜ್ಯಸಭೆಯ ಅವಧಿ 6 ವರ್ಷ ಇರ್ತದೆ. 2 ಅವಧಿ ಅಂದರೆ 6 2 12 ವರ್ಷ. ಆಗ MP ಲ್ಯಾಡ್ ಸ್ಕೀಮ್, ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್, ಆಗ ಇದು ಪ್ರತಿ ವರ್ಷಕ್ಕೆ 2 ಕೋಟಿ ಅನುದಾನ ಇರ್ತಾ ಇದೆ. ಈಗ ಅದು 5 ಕೋಟಿ ಆಗಿದೆ. ಅಂದರೆ 12 2 24 ಕೋಟಿ. ಇದನ್ನು ನೇರವಾಗಿ ತಗೊಂಡೋಗಿ IIT ಕಾನ್ಪುರ್ ಕೊಟ್ಟರು. ಯಾಕೆಂದ್ರೆ ಉತ್ತರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾ ಇದ್ರು. 2 ಸಲ ಆಯ್ಕೆ ಆದರು ರಾಜ್ಯಸಭಾ ಸದಸ್ಯ, 2 ಟರ್ಮ್. ಅವ್ರು 24 ಕೋಟಿ IIT ಕಾನ್ಪುರ್ ಕೊಟ್ಟರು. ಆದರೆ IIT ಕಾನ್ಪುರದಲ್ಲಿ ಆಗ ಅವ್ರು ಏನೇ ಹೆಸರು ಮಾಡಿದ್ರು ಅಂದರೆ ಒಂದೇ ಭವನದಲ್ಲಿ, ಒಂದೇ ಬಿಲ್ಡಿಂಗಲ್ಲಿ ಈ ಥರ ಮಾಡಲಿಲ್ಲ. ಒಂದು ಬಿಲ್ಡಿಂಗಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರು, 2ನೇ ಬಿಲ್ಡಿಂಗಲ್ಲಿ ವೇಸ್ಟ್ ವಾಟರ್ ರೀಸೈಕ್ಲಿಂಗ್ ಮಾಡಿದ್ರು, 1ನೇ ಬಿಲ್ಡಿಂಗಲ್ಲಿ ರೂಫ್ ಟಾಪ್ ಸೋಲಾರ್ ಪ್ಯಾನೆಲ್ಸ್ ಮಾಡಿರ್ಬೋದು, ಇನ್ನೊಂದು ಬಿಲ್ಡಿಂಗಲ್ಲಿ 2ನೇ ಬಿಲ್ಡಿಂಗಲ್ಲಿ ಈ ಥರ ಮಾಡಿರ್ಬೋದು. ಹೀಗಾಗಿ 2 ಬಿಲ್ಡಿಂಗಲ್ಲಿ ಈ ಥರ ಇದು ಮಾಡಿದ್ರು. ಈ ಥರ ಮಾಡೋದ್ರಿಂದ ಏನಾಯ್ತು ಅಂದರೆ ಒಂದೇ ಭವನದಲ್ಲಿ ಎಲ್ಲ ಫೀಚರ್ಸ್ ಇದ್ದರೆ ಈ ಒಂದು ಬಿಲ್ಡಿಂಗ್ ಇದೆ. ಈಗ ದಿಲ್ಲಿಯಲ್ಲಿ ಒಂದು ಇದೆ,
ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ 2000 ಇಸ್ವಿಯಲ್ಲಿ ರಿಟ್ರೀಟ್ ಅಂತ ಒಂದು ಗೆಸ್ಟ್ ಹೌಸ್, ರಿಸೋರ್ಸ್ ಎಫಿಷಿಯಂಟ್ ಡೇರಿ ಅಂದರೆ ಆಗ ಅದು ಟಾಟಾ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇತ್ತು. ಈಗ ಅದರ ಸಂಸ್ಥೆಯ ಹೆಸರು ಪರಿವರ್ತನೆ ಆಗಿ ದಿ ಎನರ್ಜಿ ಅಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್ ಅಂತ ಆಗಿದೆ. ರಿಸೋರ್ಸ್ ಎಫಿಷಿಯಂಟ್ ಡೇರಿ ರಿಟ್ರೀಟ್ ಅಂದ್ರೆ ವಿಹಾರದಿಂದನೇ ವಿಹಾರ ಅದು ಸಂಸ್ಕೃತ ಶಬ್ದ, ಅದರಿಂದನೇ ಬಿಹಾರ ಅಂತ ಈಗ ಬಂದಿದೆ. ರಿಸೋರ್ಸ್ ಎಫಿಷಿಯಂಟ್ ಡೇರಿ ರಿಟ್ರೀಟ್ ಫಾರ್ ಎನ್ವೈರನ್ಮೆಂಟಲ್ ಅವೇರ್ನೆಸ್ ಅಂಡ್ ಟ್ರೈನಿಂಗ್, ಈ ಥರ ರಿಟ್ರೀಟ್ ಅಂತ ಒಂದಿತ್ತು. ಅದರದ ಇದು ವಿಸ್ತೃತ ಅದು ಒಂದು ಇದು ಗೋವಾಲ್ ಪಹಾಡಿ ಅಂತ ದಿಲ್ಲಿಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಒಂದು ಇದನ್ನು ಗೆಸ್ಟ್ ಹೌಸ್, ಎಂಟೈರ್ ಗೆಸ್ಟ್ ಹೌಸ್ಗೆ ಹೊರಗಡೆಯಿಂದ ಏನೂ ಪವರ್ ಕನೆಕ್ಷನ್ ಇಲ್ಲ. 100% ಎನರ್ಜಿ ಸೆಲ್ಫ್ ಸಫಿಷಿಯಂಟ್. ಈಗ ಟಾಟಾ ಮೋಟಾರ್ಸ್ ಇದು ಅವ್ರಿಗಿಂತ ಒಂದು ಕೈ ಮೇಲೆ ಎನರ್ಜಿ ಅಷ್ಟೇ ಇಲ್ಲ, ನೀರಿನ ವಿಷಯದಲ್ಲೂ ಕೂಡ 100% ಇದು ವಾಟರ್ ಸೆಲ್ಫ್ ಸಫಿಷಿಯಂಟ್, ವಾಟರ್ ಅಂಡ್ ಎನರ್ಜಿ, ಅದನ್ನೇ ನೆಟ್ ಝೀರೋ ಅಂತ ಈಗ ಹೇಳ್ತಾರೆ. ಈಗ ಇದನ್ನು ಮಾಡುವಂಥ ಲಕ್ಷ್ಯವನ್ನ ನಾವು IIT ಅವರು ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಒಂದು ಇದನ್ನು ಕೊಟ್ಟಿದ್ವಿ. ಅಂದರೆ ಪರಶುರಾಮ ಬಸವೇಶ್ವರ ಅಕ್ಷಯ ಕ್ಷೇತ್ರ, PB. ನೀವು P ಅಂದರೆ ಪರಶುರಾಮ ಅಂತಲೇ ಹೇಳ್ಬೋದು, ಪುಣೆ ಅಂತಲೇ ಹೇಳ್ಬೋದು, B ಅಂದರೆ ಬಸವೇಶ್ವರ ಅಂತಲೇ ಹೇಳ್ಬೋದು, ಬೆಂಗಳೂರು ಅಂತಲೇ ಹೇಳ್ಬೋದು. ಆ ಥರ ಇದಾಗಿ ಒಂದು ಇದು ಮಾಡಿದರೆ ಈ ಒಂದು, ಯಾಕಂದರೆ ಏನು ನೋಡಿ, ನಾವು ಕರ್ನಾಟಕದಲ್ಲಿ ಕರ್ನಾಟಕವನ್ನು ಜಗಳಗಂಟ ಪ್ರದೇಶ ಅಂತ ಒಂದು ಇದಾಗಿಬಿಟ್ಟಿದೆ. ಯಾಕಂದರೆ ನೀರಿನ ವಿಷಯದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಜೊತೆಗೆ ಕೃಷ್ಣಾ ನೀರಿನ ಬಗ್ಗೆ ನಮ್ಮ ವಿವಾದ, ತಮಿಳುನಾಡಿನ ಜೊತೆಗೆ ಕಾವೇರಿ ನೀರಿನ ಬಗ್ಗೆ ನಮ್ಮ ವಿವಾದ. ಈಗ ಹೊಸದಾಗಿ ಒಂದು ಶುರುವಾಗಿದೆ ಮಹದಾಯಿ ಅಥವಾ ಇದು ಮಾಂಡವಿ ಅಂತ ಹೇಳ್ತಾರೆ. ಮಾಂಡವಿ, ಮಹದಾಯಿ ಎಲ್ಲ ಒಂದೇ. ಕಳಸಾ ಬಂಡೂರಿ ಅದರ ವಿಷಯ. ಗೋವಾ ಜೊತೆಗೆ ನಮ್ಮ ಜಗಳ, ಎಲ್ಲರ ಜೊತೆ ಜಗಳ ಆಡ್ತೀವಿ ಅಂದಮೇಲೆ ದೋಷ ನಮ್ಮಲ್ಲೇ ಇರಬೇಕಲ್ಲ. ಅದನ್ನು ನಾನು ಹೇಳ್ತೀನಿ. ಇಲ್ಲಿಂದ ಬೆಳಗಾವಿಗೆ ಹೋದ್ರೆ ಮಲಪ್ರಭಾ ನದಿ ಬರ್ತದೆ. ಅದಿಲ್ಲ MK ಹುಬ್ಳಿ, ಮುಕಟ್ಕಾನ್ ಹುಬ್ಳಿ. ಆ ಮಲಪ್ರಭಾ ನದಿ ಅದು ಹಾಕಂತ ಬೋರ್ಡ್ ಕೂಡ ಕನ್ನಡದಲ್ಲೂ ಇಲ್ಲ, ಹಿಂದಿಯಲ್ಲಿ, ಇಂಗ್ಲಿಷ್ ದೂರ ಆಗುತ್ತೆ. ಅದೇ ನೀವು ಯಾವುದೇ ರೈಲ್ವೆ ಲೈನಲ್ಲಿ ಹೋಗ್ಬೇಕು, ಯಾವ್ದು ನದಿ ಅಥವಾ ತೊರೆ ಇರ್ತದೆ ಅದರದ್ದು ಮೇಲೆ ಮೊದಲು ಕನ್ನಡದಲ್ಲಿ, ಅದರ ನಂತರ ಹಿಂದಿ ಭಾಷೆ ದೇವನಾಗರಿ ಲಿಪಿ, ಅದ್ರ ಕೆಳಗೆ ಇಂಗ್ಲಿಷ್ ಭಾಷೆ ರೋಮನ್ ಲಿಪಿ ಅಂತ ಬರೋದು. ಆ ಬ್ರಿಡ್ಜ್ ಇದು ಅದರದ್ದು ಇದು ಟೆಕ್ನಿಕಲ್ ಫೀಚರ್ಸ್, ಎಷ್ಟು ಸ್ಪ್ಯಾನ್ ಇದೆ, ಒಂದು ಸ್ಪ್ಯಾನ್ ಎಷ್ಟು ಮೀಟರ್, ಅಂದರೆ 2 ಕಾಲಮ್ ನಡುವೆ ಎಷ್ಟು ಅಂತರ ಇದೆ, ಅದನ್ನು ಸ್ಪ್ಯಾನ್ ಅಂತ ಅದನ್ನು ಇದು ಮಾಡಿ. ಅದು ಇದು ಅಂದರೆ ಅದರಲ್ಲಿ ಒಂದೇ ಎಲ್ಲ ಸ್ಪ್ಯಾನ್ ಒಂದೇ ಇದರ ಇರ್ಬೋದು ಅಥವಾ ಬೇರೆ ಬೇರೆ ಇದರಲ್ಲಿ ದೂರದ ಇದು ಈ ಥರ ಇದನ್ನೆಲ್ಲ ಮಾಡಿ. ಇದನ್ನೆಲ್ಲ ಮಾಡಿದರೆ ಆಗ ಅಲ್ಲಿ ಇವ್ರಿಗೆ ಅಂದರೆ ಏನು ಅಲ್ಲಿ ಇದು ಎಷ್ಟೋ ಹೀಗೆ ಕೆಲವೊಂದು ಇದು ವಿಕಸಿತ ದೇಶಗಳಲ್ಲಿ, ವಿಶೇಷತೆ ಜರ್ಮನಿಯಲ್ಲೇ ಸರ್ವಾಧಿಕ ಪರ್ಯಾವರಣ ಪ್ರಜ್ಞೆ ಇದೆ, ಎನ್ವೈರನ್ಮೆಂಟಲ್ ಅವೇರ್ನೆಸ್. ಅದರ ಪಕ್ಕದಲ್ಲಿರೋ ನೆದರ್ಲ್ಯಾಂಡ್ಸ್. ನಾನು ಒಂದ್ಸಲ ನಾನು ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಮಾಡ್ತೇನೆ. ನಾನು ಅಮೆರಿಕಾದಲ್ಲಿ PhD ಮಾಡ್ತಿರೋ ಒಬ್ಬ ಡಚ್ ಮಿತ್ರ, ನೆದರ್ಲ್ಯಾಂಡ್ಸ್ ನಮಗೆ ಡಚ್ ಅಂತ, ಮೊದಲು ಹಾಲೆಂಡ್ ಅಂತ ಇದ್ರು, ಅದಂತ ನಾಮ ಪರಿವರ್ತನೆ ಆಗಿ ದಿ ನೆದರ್ಲ್ಯಾಂಡ್ಸ್. ಹಾಲೆಂಡ್ ಅಂದರೆ ಒಂದು ಏಕವಚನ ಶಬ್ದ ಇತ್ತು ದೇಶದ ಹೆಸರು, ಅದನ್ನು ಬಹುವಚನ ಮಾಡಿದ್ರು ನೆದರ್ಲ್ಯಾಂಡ್ಸ್. ಅದಕ್ಕಿಂತ ಮುಂಚೆ ದಿ, ಇಂಗ್ಲೀಷಲ್ಲಿ 3 ಆರ್ಟಿಕಲ್ಸ್ ಇದೆ. ದಿ ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತಾರೆ, ಎ ಮತ್ತು ಆ್ಯನ್. ವ್ಯಂಜನದ ಮುಂಚೆ ಬರುವ ಎ, ಸ್ವರದ ಮುಂಚೆ ಬರುವ ಆ್ಯನ್, ಇವು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳ್ತಾರೆ. ದಿ ನೆದರ್ಲ್ಯಾಂಡ್ಸ್ ಅಂತ ಮಾಡಿದ್ರು. ನನ್ನ ಒಬ್ಬ ಡಚ್ ಮಿತ್ರ ಕೇಳಿದೆ, ಮಿಸ್ಟರ್ ದೇಸಾಯಿ, ಡು ಯು ನೋ ದ ಮೀನಿಂಗ್ ಆಫ್ ದ ವರ್ಡ್ ನೆದರ್ ಇನ್ ಮೈ ಕಂಟ್ರೀಸ್ ನ್ಯೂ ನೇಮ್, ರೀಸೆಂಟ್ಲಿ ಅಪ್ಗ್ರೇಡೆಡ್ ನ್ಯೂ ನೇಮ್, ದಿ ನೆದರ್ಲ್ಯಾಂಡ್ಸ್. ಅವನ ನಮ್ಮ ಮಿತ್ರನ ಹೆಸರು ಬರ್ತೋದೆ. ಅವನು ಕೇಳಿದ ಪ್ರಶ್ನೆ ಮತ್ತು ಅದಕ್ಕೆ ಅವನೇ ಒಂದು ಕೊಟ್ಟ ಉತ್ತರ ಅದನ್ನು ಇನ್ನೂ ನೆನಪಲ್ಲಿದೆ. ಏನಂದ್ರೆ ಆಗ ಐ ಡೋಂಟ್ ನೋ ಅಂತ ನಾನು ಹೇಳಿದೆ. ಕ್ಲೆಮ್ಸನ್, ಸೌತ್ ಕೆರೋಲೈನಾದಲ್ಲಿ, ಅಮೆರಿಕಾದಲ್ಲಿ. ಈ ಸುಮಾರು 30 ವರ್ಷದ ಹಳೆ ಕಥೆ. ಅವನಾಗ ನಮ್ಗೆ ಹೇಳಿದ, ದ ವರ್ಡ್ ನೆದರ್ ಕಮ್ಸ್ ಫ್ರಮ್ ದ ಸಂಸ್ಕೃತ್ ವರ್ಡ್ ನೀಚ, ದಟ್ ಮೀನ್ಸ್ ಟೋಪೋಗ್ರಾಫಿಕಲಿ ಲೋ ಲೈನ್. ಮೊದಲು ಏನಿತ್ತು, ನಡುವೆ ಒಂದು ಸಮುದ್ರ,
ಆ ಸಮುದ್ರದ ಪೂರ್ವಕ್ಕೆ ಹಾಲೆಂಡ್, ಪಶ್ಚಿಮಕ್ಕೆ ಇಂಗ್ಲೆಂಡ್. ಅವರು ಏನ್ ಮಾಡಿದ್ರು ಅಂದ್ರೆ ಸರ್ವೋತ್ಕೃಷ್ಟ ಇದನ್ನ ಮಾಡಿ ಎಲ್ಲ ನದಿ ನೀರು ಸಮುದ್ರ ಸೇರ್ತಲ್ಲ, ನದಿ ನೀರು ಇದು ಆಗಿರ್ತದೆ ಸಾಮಾನ್ಯವಾಗಿ ಇದು ಸಿಹಿಯಾಗಿರ್ತದೆ, ಫ್ರೆಶ್ ವಾಟರ್ ಅಂತ ಹೇಳ್ತಾರೆ, ಪೋರ್ಟಬಲ್ ವಾಟರ್ ಅಂತ ಹೇಳ್ತಾರೆ. ಅದು ಸಮುದ್ರಕ್ಕೆ ಯಾವಾಗ ಸೇರ್ತೋ ಅದು ಅದು ಬ್ರಾಕಿಶ್ ವಾಟರ್, ಕ್ಷಾರ ಜಲ ಆಗಿರುತ್ತೆ. ಆದ್ರೆ ಆಗ ಅದನ್ನ ನಾವು ಡಿಸ್ಯಾಲಿನೇಟ್ ಮಾಡಿದ ಮೇಲೆ ಮಾತ್ರ ಅದನ್ನು ಉಪಯೋಗ ಮಾಡಬಹುದು. ಇಲ್ಲಿ ಯಾವಾಗ ಕ್ಷಾರ ಜಲ ಕೆಲವೊಂದು ಇದು ಅಲ್ಲಿ ಸಮುದ್ರ ಆ ಒಂದು ಮರೈನ್ ಎನ್ವೈರನ್ಮೆಂಟ್ ಅಲ್ಲಿ ಬೆಳೆಯುವಂಥ ಸಸ್ಯಗಳು ಪ್ರಾಣಿಗಳಿಗೆ ಬಿಟ್ಟರೆ ಉಳಿದ ಯಾರಿಗೂ ಉಪಯೋಗ ಇಲ್ಲ. ಈ ತರ ಒಂದು ಇದನ್ನ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ, ಎಲ್ಲೆಲ್ಲೇ ನೀರು ನದಿ ಮುಖಾಂತರ ನೀರು ಸಮುದ್ರ ಸೇರ್ತದೋ ಅಲ್ಲಿ ಒಂದು ಡೈಕ್ ಕಟ್ಟಿದ್ರು. ನಮ್ಮ ರಿಕ್ಲಮೇಷನ್ ಅಂತ ಹೇಳ್ತಾರೆ, ನಮ್ಮಲ್ಲಿ ನಮ್ಮದು ಒಂದು ರಿಕ್ಲಮೇಷನ್ ಕಾನ್ಸೆಪ್ಟ್ ಇದೆ. ಮುಂಬೈಯಲ್ಲಿ ಬ್ಯಾಕ್ ಬೈ ರಿಕ್ಲಮೇಷನ್ ಇದೆ. ಪತ್ಥರ್ ತೋಡೋ ಫೇಂಕೋ ಅವ್ರ ರಿಕ್ಲೇಮ್ಡ್ ಏರಿಯಾ ಬರೋವಿ, ಇದು ನಮ್ಮ ಕಲ್ಪನೆ, ನಾವು ಮಾಡಿದ್ದು. ಅವರು ಪತ್ಥರ್ ತೋಡ ಅವ್ರದ್ದು ಇದೆ, ಡೈಕ್ ಅಲ್ಲಿ ಒಂದು ನಿರ್ಮಾಣ ಮಾಡೋ ಒಂದು ಗೋಡೆ ನಿರ್ಮಾಣ ಮಾಡಿ ಅಲ್ಲಿ ಹೊರಗಡೆ ಇದು ಸಾಲ್ಟ್ ವಾಟರ್ ಇದ್ದ ಬಂದ್ರೆ ಅದನ್ನ ಡ್ರೈನ್ ಔಟ್ ಮಾಡಿ ಪಂಪ್ ಅಲ್ಲಿ ಫ್ರೆಶ್ ವಾಟರ್ ಇರೋಕೆ ಒಂದು ವ್ಯವಸ್ಥೆ. ಹೀಗೆ ಈಗ ಒಂದು ಇದು ನದಿ ಹೋಗುವಾಗ ಅಲ್ಲಿ ಒಂದು ಫ್ರೆಶ್ ವಾಟರ್ ಇದು ಮಾಡಿ ಒಂದು ರಿಸರ್ವಾಯರ್ ತಯಾರು ಮಾಡಿ ಅದರಿಂದ ನಾವು ಫ್ರೆಶ್ ವಾಟರ್ ಇದ್ರೆ ಈಗ ನಮ್ಮ ಮನೇಲಿ ಇದು ಹೇಳ್ತೇವೆ, ದೀಪಾವಳಿಯಲ್ಲಿ ಈಗ ತ್ರಯೋದಶಿ ದಿನ ನಾವು ನೀರು ತುಂಬ ಹಬ್ಬ ಅಂತ ಹೇಳ್ತೀವಿ, ಜಲಪೂರ್ಣ ಉತ್ಸವ ಅಂತ. ಯಾಕಂದ್ರೆ ಯಾವುದೇ ಮಾಡ್ಬೇಕಾದ್ರೆ ನೀರು ತುಂಬಾ ಮಹತ್ವದ ಇದು. ಅದಕ್ಕೆ ಅದನ್ನ ನೆದರ್ಲ್ಯಾಂಡ್ಸ್ ಮಾಡಿ ತೋರಿಸ್ತಾರೆ. ಅದಕ್ಕೆ ಹಾಲೆಂಡ್ ಅಂದ್ರೆ ಇದು ನೆದರ್ಲ್ಯಾಂಡ್ಸ್ ಯಾವ ಭಾಗದಲ್ಲಿ ಇದು ಅದರ ಲೆವೆಲ್ ಮೀನ್ ಸಿ ಲೆವೆಲ್ಗಿಂತ ಜಾಸ್ತಿ ಇದೆ ಅದಕ್ಕೆ ಹಾಲೆಂಡ್ ಅಂತಾರೆ. ಅದಕ್ಕೆ ಕೆಳಗಡೆ ಏನಿದೆ ಮೀನ್ ಸಿ ಲೆವೆಲ್ಗಿಂತ ಕೆಳಗಡೆ ಹಾಕದೆ ನೆದರ್ಲ್ಯಾಂಡ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಅದೆಲ್ಲ ಸೇರಿ ಯಾವುದೋ ಏಕವಚನದಿಂದ ಬಹುವಚನ ಹಾಲೆಂಡ್ ಇದ್ದದ ದಿ ನೆದರ್ಲ್ಯಾಂಡ್ಸ್ ಆಯಿತು. 204 ಅಥವಾ 205 ದೇಶಗಳಲ್ಲಿ ಅದು ಒಂದೇ ದೇಶದ ಹೆಸರು ಡೆಫಿನೆಟ್ ಆರ್ಟಿಕಲ್ ದಿ ಇಂದ ಶುರುವಾಗ್ತದೆ, THE ದಿ ಅಥವಾ ದ ಶುರು. ಹಾಗೆ ಅದನ್ನು ಮಾಡಿ ಅವರು ತೋರಿಸಿದ್ದಾರೆ. ಇಂಥ ಒಂದು ಒಳ್ಳೆಯ ಇದನ್ನೆಲ್ಲ ನಾವು ಎಲ್ಲ ಇದನ್ನು ಮಾಡಬೇಕು. ಎಲ್ಲ ನೆದರ್ಲ್ಯಾಂಡ್ಸ್ ಆಗಿರ್ಬೋದು ಅಥವಾ ಇಲ್ಲಿ ಟಾಟಾ ಮೋಟರ್ಸ್ ಆಗಿರ್ಬೋದು, ಇದನ್ನು ಇದು ಮಾಡಿ ಆಗ ಮಾಡಿದ್ರೆ ಆಗ ನಾವು ಸಂಸ್ಥೆಗಳನ್ನು ನಿರ್ಮಾಣ ಮಾಡ್ಬೋದು, ರಾಷ್ಟ್ರವನ್ನು ನಿರ್ಮಾಣ ಮಾಡ್ಬೋದು. ಅದಕ್ಕೆ ನಾವು ನಮಗೆ ಏನು ಎಂಟೈಟಲ್ಮೆಂಟ್, ನನಗೆ ಇದು ನನ್ನ ಜಾಗೀರ್, ನನಗೆ ಬೇಕೇ ಬೇಕಂತ ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಅಧಿಕಾರಗಳು ಅಥವಾ ಹಕ್ಕುಗಳ ಬದಲಿ ಮೂಲಭೂತ ಕರ್ತವ್ಯ ಏನಿದೆ ಅದನ್ನು ವಿಚಾರ ಮಾಡುವಂತ ಏನು ಮಾಡಿದ್ರೆ ಆಗ ನಾವು ಇದು ಮಾಡ್ತೀವಿ. ಇದರಲ್ಲಿ ಶಿಕ್ಷಕರು ಅಥವಾ ಶಿಕ್ಷಕರಲ್ಲಿ ಏನು ಶಬ್ದ ಇದೆ ತುಂಬಾ ಮಹತ್ವದ ಪಾತ್ರ ಇದೆ ಅಂತ ಹೇಳಿ ಧನ್ಯವಾದ.